ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 8ನೇ ಅಧ್ಯಾಯದಲ್ಲಿ ನಾವೀಗ 28ನೇ ಶ್ಲೋಕ ನೋಡ್ಬೇಕು. ಇದರಲ್ಲಿ ಈ ಅಧ್ಯಾಯದಲ್ಲಿ ದೊಡ್ಡ ಅಧ್ಯಾಯದಲ್ಲಿ ಬಹುಶಃ ನೀವು ನೋಡಿರಿ ಅಂದ್ರೆ ಅನೇಕ ರಾಕ್ಷಸರ ಇರ್ತಕ್ಕಂಥವ್ರನ್ನ ಬಂದು ಹನುಮಂತ ದೇವರ ಇರ್ತಕ್ಕಂಥವ್ರು ಸಂಹಾರ ಮಾಡಿರುವ ಎಂಬುದಾಗಿರ್ತಕ್ಕಂಥ ವೃತ್ತಾಂತ ತಾನೇ ಮುಖ್ಯವಾಗಿ ಬರ್ತಕ್ಕಂಥದ್ದು. ಇದರಲ್ಲಿ ಒಂದು 4 ವಿಷಯವನ್ನ ನೀವು ಚಂದಾಗಿ ಬ್ಯಾಕ್ ಗ್ರೌಂಡ್ ಇಲ್ಲಿ ತಿಳ್ಕೊಬೇಕು. ಈ ಅಧ್ಯಾಯ ಓದ ವೇಳೆ ಏನು ಅಂತಂದ್ರೆ, ಒಂದು, ರುದ್ರಂ ಸಮಾಶ್ರಿತೋ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಶ್ಚಿದ್ ಉಪಾಶ್ರಿತಃ ಇತಿ ಹರಿವಂಶೆ ಅಂತ ಪರಮಾತ್ಮ ಹೇಳ್ತಕ್ಕಂಥದ್ದು. ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ರುದ್ರದೇವರಲ್ಲಿ ಹೋಗಿ ಶೆಲ್ಟರ್ ತಗೊಂತಾರೆ. ರುದ್ರದೇವರನ್ನ ಆಧಾರವಾಗಿ ಇಟ್ಟುಕೊಂಡಾಗಿದ್ದಾರೆ. ರುದ್ರದೇವರು ಬ್ರಹ್ಮದೇವರನ್ನ ಆಧಾರವಾಗಿ ಇಟ್ಟುಕೊಂಡವರಾಗಿದ್ದಾರೆ. ಬ್ರಹ್ಮದೇವರು ನನ್ನ ಆಧಾರವಾಗಿ ಇಟ್ಟುಕೊಂಡಿದ್ದಾರೆ. ನಾನು ಯಾರ ಆಧಾರದಲ್ಲೂ ಇಲ್ಲ ಅಂತ ಹೇಳಿ ಹರಿವಂಶ ವಾಕ್ಯ ಇದು. ಎರಡನೇದು ಪದ್ಮಪುರಾಣ. ಇದು ಬಂದು ಹೆಂಗೆ ಅಂತಂದ್ರೆ ಆರೋಹಣ ರೀತಿಯಲ್ಲಿ ಬರ್ತಕ್ಕಂಥದ್ದು. ಅವರೋಹಣ ರೀತಿಯಲ್ಲಿ ಬರ್ತಕ್ಕಂಥದ್ದು ವಿಷ್ಣು ಸಮಾಶ್ರಿತೋ ಬ್ರಹ್ಮ ಬ್ರಹ್ಮಣೋ ಅಂಗಗತ ಹರಹ ಹರಸ್ಯ ಅಂಗ ವಿಶೇಷೇಷು ಸರ್ವೇ ದೇವತಾ ಸಂಸ್ಥಿತಾ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ವಿಷ್ಣುವನ್ನ ಆಶ್ರಯ ಮಾಡಿಕೊಂಡು ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರನ್ನ ಆಶ್ರಯ ಮಾಡಿಕೊಂಡು ಎಲ್ಲಾ ರುದ್ರದೇವರಿದ್ದಾರೆ, ರುದ್ರದೇವರನ್ನ ಆಶ್ರಯ ಮಾಡಿಕೊಂಡು ಎಲ್ಲಾ ದೇವತೆಗಳು ಇದ್ದಾರೆ ಅಂತ. ಯಾಕೆ ಇದನ್ನ ನಮಗೆ ಹೇಳ್ತಾನೆ ಅಂತಂದ್ರೆ, ಈ ಬ್ಯಾಕ್ ಗ್ರೌಂಡ್ ಚಂದ ತಿಳ್ಕೊಂಡ್ರೆ ಈ 8ನೇ ಅಧ್ಯಾಯವ ಇರ್ತಕ್ಕಂಥದ್ದಲ್ಲಿ ಒಂದೊಂದು ರಾಕ್ಷಸರ ಇರ್ತಕ್ಕಂಥ ಅವ್ರ ಸಂಹಾರ ಆಗಬಡಿಯು ಹನುಮಂತ ದೇವರು ಯಾರು, ಅವರ ಸ್ವರೂಪ ಏನು ಎಂಬುದು ನಮಗೆ ಚಂದಾಗಿ ಮನಸ್ಸಿಗೆ ಬರ್ಬೇಕು ಎಂಬುದಕ್ಕೆ. ಒಂದು ವೇಳೆ ಮಧು ಈ ವಾನರ ಸೈನ್ಯದಲ್ಲಿ ಹನುಮಂತ ದೇವರು ಇಲ್ಲಂಗ ಇವರಷ್ಟು ಜನ ಹೋಯಿದ್ರು ಅಂದ್ರೆ ಎಲ್ಲಾರು ಬಂದಲ್ಲಿ ಲಂಕೆಯಲ್ಲಿ ಸತ್ತೋಯ್ರರು. ಒಬ್ರು ಇಲ್ಲಂಗ ಬಾಕಿ ಎಲ್ಲರೂ ಸತ್ತೋಯ್ರರು. ಎದಕ್ಕೆಂದ್ರೆ ಆ ರಾಕ್ಷಸರ ಇರ್ತಕ್ಕಂಥ ಅವರಲ್ಲಿ 90% ರುದ್ರದೇವರ ವರವ ಇರ್ತಕ್ಕಂಥ ಅವರು ಪಡೆದವರು. ಆದ ಕಾರಣ ಈ ಸುಗ್ರೀವ ನಲ ಇತ್ಯಾದಿಗಳೆಲ್ಲ ಬಂದು ರುದ್ರದೇವರಿಗಿಂತ ಕಮ್ಮಿ ಎಲ್ಲರೂ ಸತ್ತೋಯ್ರರು. ಇದು 2ನೇ ಪಾಯಿಂಟ್ ಚೆಂದಾಗಿ ಆಗ್ಬಿಟ್ಟಿರ್ಬೇಕು. 3ನೇದೇನು ಅಂತಂದ್ರೆ, ವೈಷ್ಣವ ಅಂತಂಬದಕ್ಕೆ ಏನು ಡೆಫಿನೇಷನ್ ತಿಳ್ಕೊಬೇಕು. ನಾವು ವೈಷ್ಣವರು ಅಂತಂದ್ರೆ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದೇನೆ ಅಂದ್ರೆ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡದ್ದು ಮಾತ್ರ ವೈಷ್ಣವ ಅಂತ ಅಲ್ಲ. ವಾಯು ಜೀವೋತ್ತಮ ದ್ವೇಷತಿ ವಿಷ್ಣು ಸರ್ವೋತ್ತಮತ್ವ. ಈ ಕ್ಯುಮಿಲಿಟಿ ನಾಲೆಡ್ಜ್ ಇರ್ಬೇಕು. ಮುಖ್ಯ ಪ್ರಾಣ ವಶೇಷರಂ ಸಹ ವಿಷ್ಣುವ್ರ ವಶಗ ಸದಾ ಅಂತ ಬರ್ತಾರೆ ನೋಡ್ರ ಅನುಭಾಷ್ಯದಲ್ಲಿ. ಆದ ಕಾರಣ ಎಲ್ಲ ಪ್ರಾಣದೇವರು ವಶವಾಗಿದೆ. ಆ ಪ್ರಾಣದೇವರಾಗಿರ್ತಕ್ಕಂಥವ್ರು ಪರಮಾತ್ಮನ ವಶವಾಗಿದ್ದಾರೆ ಎಂಬುದಾಗಿ ತಿಳ್ಕೊಬೇಕು ಎಂಬುದು ನಿಮ್ಮ ಸರಿಯಾಗಿರ್ತಕ್ಕಂಥ ವೈಷ್ಣವರಾಗಿರ್ತಕ್ಕಂಥವ್ರು. 4ನೇ ಪಾಯಿಂಟ್ ಏನಂದ್ರೆ, ಕೆಲವು ಪುರಾಣಗಳಾಗಿರ್ತಕ್ಕಂಥದ್ದಲ್ಲಿ ಈ ಹನುಮಂತ ದೇವರೇ ತಾನು ಶಿವ ಎಂಬುದಾಗಿರ್ತಕ್ಕಂಥದ್ದು, ಇಲ್ಲ ಶಿವನೇ ಇರ್ತಕ್ಕಂಥವ್ ತಾನು ಹನುಮಂತ ದೇವರು ಅಂತ ಹೇಳ್ತಕ್ಕಂಥದ್ದು. ಅದು ಪರಮ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು. ಇದಷ್ಟು ಮನಸ್ಸಿಗೆ ಬರಬೇಕು ಅಂದ್ರೆ ನೀವು ಈ ಮಹಾಭಾರತ ತಾತ್ಪರ್ಯ 8ನೇ ಅಧ್ಯಾಯ ನೋಡ್ಬೇಕು. ಈಗ ಕುಂಭಕರ್ಣನ 2 ಮಕ್ಕಳಾಗಿರ್ತಕ್ಕಂಥವ್ರು ನೀವು ನೋಡಿರಿ ಅಂತಂದ್ರೆ ಕುಂಭ ಮತ್ತು ನಿಕುಂಭ ಎಂಬುದಾಗಿರ್ತಕ್ಕಂಥವ. ಆ ಕುಂಭನಾಗಿರ್ತಕ್ಕಂಥವನ್ನ ಸುಗ್ರೀವನಾಗಿರ್ತಕ್ಕಂಥವ ಸಂಹಾರವಾಗಿರ್ತಕ್ಕಂಥದ್ದು ಮಾಡ್ತಾನ ಅಂತ ಹೇಳ್ತಕ್ಕಂಥದ್ದು 27ನೇ ಶ್ಲೋಕ. ಅದಕ್ಕೆ ಆಮೇಲೆ 28ರಲ್ಲಿ ತಥೋ ನಿಕುಂಭೋ ಅದ್ರಿವರ ಪ್ರದಾರಣಂ ಮಹಾಂತ ಮುಗ್ರಂ ಪರಿಗಂ ಪ್ರಗಹ್ಯ ಶಸಾರ ಸೂರ್ಯಾತ್ಮಜ ಆಸು ಭೀತಃ ಸಹ ಪೃಪೃವೆ ಪಶ್ಚಿತಮೋ ಧನುಷತಾಂ ಎಂಬುದಾಗಿ. ಈಗ ನಿಕುಂಭನ ಇರ್ತಕ್ಕಂಥ ಬರ್ತಾನ ಕೈಲಿ ಪರಿಗ ಅಂತಂದ್ರೆ ಐರನ್ ಕ್ಲಬ್ ಇರ್ತಕ್ಕಂಥದ್ದು, ದೊಡ್ಡ ಕಬ್ಬಣದ ವಿಷಯ ಇದು. ಅದ್ರೊಂದು ಕಬ್ಬಣದ ಗುಡ್ಡ ಇರ್ತಕ್ಕಂಥದ್ದು, ಅದನ್ನ ಸುತ್ತಿ ತಗೊಂಡ್ ಬರ್ತಕ್ಕಂಥದ್ದ ಇರ್ತಕ್ಕಂಥದ್ದು ಪರಿಗ ಅಂತ ಹೆಸರು. ಹಾಗಿರ್ತಕ್ಕಂಥ ಆಯುಧ ಇರ್ತಕ್ಕಂಥದ್ದು ತಗೊಂಡು
ಕೋಪದಿಂದ ಬರ್ತಾನ. ಅವ ಸುಗ್ರೀವನ್ ಮುಂದೆ ಬರೋಣ, ಸುಗ್ರೀವನ ಇರ್ತಕ್ಕಂಥವ ಅವನ್ ಮುಂದೆ ನಿಲ್ಲ ಕೂಡ ಧೈರ್ಯ ಇಲ್ಲ. ಅವನ್ ತಮ್ಮನ್ನ ಕೊಂದಿದ್ದಾನ, ಕುಂಬನ್ನ. ಆದ್ರೆ ಈ ನಿಕುಂಬನ್ ಮುಂದೆ ಸುಗ್ರೀವ ಕೌತಲಕ್ ಮುಡಿ ನಂಗೆ ಅಲ್ಲಿಂದ ಓಡಿ ಹೊಟ್ಟದ ಅಂತ ಬರ್ತೆ ಈ ಶ್ಲೋಕದಲ್ಲಿ. ಇದಕ್ಕೆ ಏನು ಕಾರಣ ಅಂತಂದ್ರೆ ಹಿಂದೆ ನೀವು ನೋಡ್ಬೋದು. ಇದು ತಾನು ನಮಗೆ ಹೇಳ್ಬೇಕು ಇದೊಂದುಟ್ಟು. ಇದಕ್ಕೆಂದ್ರೆ ಈ ನಿಕುಂಬನ ಇರ್ತಕ್ಕಂಥವನೇ ರುದ್ರದೇವರ ವರ. ಆದ ಕಾರಣ ರುದ್ರದೇವರಿಗಿಂತ ಕಡಿಮೆ ಆಗಿರ್ತಕ್ಕಂಥವ್ರು ಯಾರು ಅವನ್ನ ಒಂದು ಮಾಡ್ಲಕ್ ಮುಡಿಲಾರ್ದು. ಆಚಾರ್ಯರು ಎಷ್ಟು ಉಪಕಾರ ಮಾಡಿದ್ದಾರೆ ನೋಡ್ರಿ. ತಮ್ ಬ್ರಾಹ್ಮಯತ್ಯಾಸು ಭುಜೇನ ಬೀರೆ ಭ್ರಾಂತಾದಿಶು ದ್ಯೌಶ್ಚ ಚಂದ್ರ ಸೂರ್ಯ. ಅವ ಬಂದು ಆ ಪರಿಗ ಎಂಬುದಾಗಿರ್ತಕ್ಕಂಥ ಅಯನ್ ಕ್ಲಬ್ಬಿನ ಆಡ್ಸಾಬೇಡ ಏನಾಗುತ್ತೆ ಅಂದ್ರೆ ಸೂರ್ಯ ಚಂದ್ರ ಎಲ್ಲ ನಡುಗುತ್ತಾ ಇದ್ದಾನಂತೆ, ಬೆಟ್ಟಗಳೆಲ್ಲ ನಡುಗುತ್ತಾ ಇದೆ, ಭೂಮಿ ಎಲ್ಲ ನಡುಗುತ್ತಾ ಇದೆ. ಈಗ ಇರ್ತಕ್ಕಂಥದ್ದು ಶುರಾಶ್ಚ ತಸ್ಯ ಅಬಲಂ ಬರಂಚ ಸರ್ವೋದ್ಭಮ. ಕೊನೆಯ ಪಾದ ನೋಡ್ರಿ. ಸರ್ವ ಅಂತಂದ್ರೆ ರುದ್ರದೇವರು ಅಂತ. ಸರ್ವೋದ್ಭಮಂ ವೀಕ್ಷ್ಯ ವೀಕ್ಷ್ಯ ವಿಷಯದ ರೀತಿ ಹಾಗೆ ಅಂತೇಳಿ ವಿಷಾದಂ ಪ್ರಾಪು. ಆದ ಕಾರಣ ಅವನಿಗೆ ಬಂದು ಈ ನಿಕುಂಬನ ಇರ್ತಕ್ಕಂಥ ಅವನಿಗೆ ಬಂದು ರುದ್ರದೇವರ ವರವ ಇರ್ತಕ್ಕಂಥದ್ದಿತ್ತು. ಕೈಲಿ ಪರಿಗವ ಇರ್ತಕ್ಕಂಥ ಕೊಂಡು ಬಂದ. ಆ ಸುಗ್ರೀವನ ಇರ್ತಕ್ಕಂಥ ಅವನ ಮುಂದೆ ನಿಲ್ಲಕ್ ಮುಡಿ ನಂಗೆ ಅಂಜಿಕೊಂಡು ಓಡಿ ಹೋದ. ಆಗ ಅನನ್ಯ ಸಾಧ್ಯಂ, ಇದು ತನ್ ಮುಖ್ಯ. ಅನನ್ಯ ಸಾಧ್ಯಂ ತಮತೋ ನಿರೀಕ್ಷ್ಯ ಸಮುದ್ಭತಾಸು. ಇದು ಯಾಕೆಂದ್ರೆ ನೀವೆಲ್ಲ ಉಪನಿಷತ್ತು ಓದಿದವರಿ, ನೀವು ಷಟ್ಪುರುಷ ಉಪನಿಷತ್ತು, ಇನ್ನು ಅನೇಕ ಉಪನಿಷತ್ತೆಲ್ಲ ಇರ್ತಕ್ಕಂಥದ್ದಲ್ಲಿ ಈ ತತ್ವಾಭಿಮಾನಿ ದೇವತೆಗಳಲ್ಲೂ ಉತ್ತಮರು ಅಂತಂದ್ರೆ ಯಾರು ಅಂತಂಬದು ಬರೋದು ನಿಮಗೆ. ಹಾಗೆ ನೋಡಿರಿ ಅಂದ್ರೆ ಎಲ್ಲಾ ದೇವತೆಗಳು ಹೊರ ಹೋದ್ರು ಕೂಡ ಅವ ಬದುಕಿರ್ತಾನ. ವಾಯುದೇವರಿದ್ರೆ ವಾಯುದೇವರು ಹೊರಗೆ ಹೋದ್ರೆ ಬಾಕಿ ಎಲ್ಲಾ ದೇವರೇ ಇದ್ದು ಉಪಯೋಗ ಇಲ್ಲ ಅಂತೆಲ್ಲ ಕತೆ ನೀವು ಓದಿರ್ಬಿಡಿ. ಆದ ಕಾರಣ ಉಪನಿಷತ್ತಲ್ಲಿ ಇದಷ್ಟನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಈ ಅಧ್ಯಾಯನ ದಯಮಾಡಿ ಕೇಳ್ಬೇಕು. ಅನನ್ಯ ಸಾಧ್ಯ ಅಂತಂದ್ರೆ ಬೇರೆ ಒಬ್ಬರಿಂದೂ ಸಾಧ್ಯವಾಗಿರ್ತಕ್ಕಂಥದ್ದಿಲ್ಲ ಈ ನಿಕುಂಬನ್ನ ಕೊಲ್ಲಲಿಕ್ಕೆ. ನಿಕುಂಬನ್ನ ಸಂಹಾರ ಮಾಡ್ಬೇಕು ಅಂತಂದ್ರೆ ರುದ್ರದೇವರಿಗಿಂತ ಉತ್ತಮರಾಗಿರ್ತಕ್ಕಂಥವ್ರು ಬಂದಾಗಬೇಕು. ಆಗ ಸಮುದ್ಪಪಾತಾಸು ಪರೋಸ್ಯ ಮಾರುತಿ ಪ್ರಕಾಶ್ಯ ಬಾಹ್ಯ ಅಂತರ್ಮಾಘ ಚೈನಂ ಕಿಮಬಿರತ್ರ ಪ್ರಹಾಯು ಅದಂತೆ. ಆಗ ಹನುಮಂತ ದೇವರಾಗಿರ್ತಕ್ಕಂಥವ್ರು ನೇರ ಅವನ ಮುಂದೆ ಬಂದು ಕುಣಿದ್ರು. ನೀ ಬಂದು ಈ ಸಾಧಾರಣ ಕೋತಿಗಳ ಮುಂದೆ ಯಾಕೆ ನಿನ್ನ ಆರ್ಭಾಟವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಿ, ನೀ ಏನ್ ಮಾಡ್ಬೇಕು ಎಂಬುದು ನನ್ನ ಮಾಡು ಅಂತೇಳಿ ಎದೆಯ ಇರ್ತಕ್ಕಂಥದ್ದನ್ನ ಅವನ್ ಮುಂದೆ ತೋರಿಸಿರೋ ಚೆಷ್ಟ ಇರ್ತಕ್ಕಂಥದ್ದನ್ನ. ಆಗ ಏಬಿಹಿ ಕಪಿಹಿ ಕಿಂ ಪ್ರಯೋಜನ, ಇವರಿಂದ ನಿಂಗೆ ಏನ್ ಪ್ರಯೋಜನ? ಮಮ ಹೃದಯತೆ, ಇದು ನನ್ನ ಹೃದಯವಾಗಿರ್ತಕ್ಕಂಥ ತೋರಿಸ್ತೇನೆ. ಅದ್ರಲ್ಲಿ ನೀ ತಗೊಂಡಿರ್ತಕ್ಕಂಥ ಆಯುಧವಾಗಿರ್ತಕ್ಕಂಥದ್ದಿದ್ದೀರ, ಅದರಿಂದ ಏನಾದ್ರೂ ಬುಡಿಯಾದ ಇದ್ರ ಬುಡಿ ಎಂಬುದಾಗಿ ಹೇಳಿದ್ರು. ಆಗ ಇತೀರಿತಃ ತೇನ ಸ ರಾಕ್ಷಸೋತ್ತಮ ವರಾತ್ ಅಮೋಘಂ ಪ್ರಜಾ ವಕ್ಷಸಿ ವಿಚೂರ್ಣಿತೆಯ ಸೌ ತದುತ್ತರಸ್ಯ ವೇದೆ ತಥೈವ ವ್ರಜೋ ವಿಪತೌ ವೃತಾ ಅಭವತ್. ಆಗ ಆ ರಾಕ್ಷಸನ ಇರ್ತಕ್ಕಂಥವ ಅವನು ಕೋಪ ಇರ್ತಕ್ಕಂಥದ್ರಿಂದ ನಿಕುಂಬನ ಇರ್ತಕ್ಕಂಥವ ಆಯನ್ ಕ್ಲಬ್ ಇಂದ ಒಂದು ಫೋರ್ಸ್ ಆಗಿ ಅವ್ರ ಹೃದಯವ ಇರ್ತಕ್ಕಂಥದ್ದು ಬಡದ. ಬುಡಿಯೋನ್ ಏನಾಯ್ತು ಅಂತಂದ್ರೆ ಅಸೌ ಪರಿಗಹ ಅಭೇದ್ಯೆ ಉದರಸಿ ತಸ್ಯ ಉದರಸಿ ಬ್ರಜಃ ವಜ್ರಾಯುತಃ ವಿಪತ್ತೌ ಗರುಡೆ ವ್ರತ ಅಭವತ್. ಹಾಗಂತ ಹೇಳಿ ಆಗ ಏನಾಯ್ತು ಅಂದ್ರೆ ಅವ ತಗೊಂಡ್ ಬಂತಕ್ಕಂತ ಪರಿಗಾಯುಧವಾಗಿರ್ತಕ್ಕಂಥದ್ದು ಚೂರ್ ಚೂರಾಗಿ ಅದು ಹೋಯ್ತಾ ಹೊರತಾಗಿ ಅವರಿಗೆ ಯಾವ ವಿಧವಾಗಿರ್ತಕ್ಕಂಥ ಒಂದು ಚಲನೂ ಹನುಮಂತನಿಗೆ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ ಇದೊಂದು ಹಳೆಯ ಕಾಲದಲ್ಲಿ ಒಂದು ಕಥೆಯಾಗಿರ್ತಕ್ಕಂಥದ್ದು. ವಜ್ರಾಯುಧವಾಗಿರ್ತಕ್ಕಂಥದ್ದು ತಗೊಂಡು ಗರುಡನ್ನ ಬುಡಿಯೋನೆ, ವಜ್ರಾಯುಧವಾಗಿರ್ತಕ್ಕಂಥದ್ದು ಮುರಿದೋಯ್ತಾ ಹೊರತಾಗಿ ಗರುಡನಿಗೆ ಒಂದಾಗಲ್ಲ. ಹಾಗೆ ಅಂತಂದ್ರೆ ಗರುಡನ ಇರ್ತಕ್ಕಂಥವ ಇಂದ್ರನಿಗಿಂತ ಉತ್ತಮನೂ ಇರ್ತಕ್ಕಂಥವ ಎಂಬುದಾಗಿ ಅದನ್ನ ಹೇಳ್ತಾರೆ ಇದರಲ್ಲಿ. ಅದರ ಹಂಗಾಯ್ತು ಒಂದುಟ್ಟು. ಆಗ ವಿಚೂರ್ಣಿತೆ ನಿಜಾಯುತೆ ನಿಕುಂಬ ಏವ ಮಾರುತಿಂ ಪ್ರವೀಕ್ಷ್ಯ ಚ ಆತ್ಮನ ಸಂಖ್ಯೆ ನಿಧಾಯ ಜಗಿಮಾನ್ ಧೃತಂ. ಆಗ ಏನ್ ಮಾಡಿದ ಅಂದ್ರೆ ಈಗ ತಾನು ತಗೊಂಡ್ ಬಂದಿರ್ತಕ್ಕಂಥ ಆಯುಧವಾಗಿರ್ತಕ್ಕಂಥ ಅದು ಬುಡಿಯ ಉಂಟು ತಮ್ಮನೆ ಕೋಪದಿಂದ ಹನುಮಂತ ದೇವರಾಗಿರ್ತಕ್ಕಂಥ ಅವ್ರ ಹನುಮಂತನ ಇರ್ತಕ್ಕಂಥ ಅವನ ತೆಗೆದು ತನ್ನ ತೋಳ ಮೇಲೆ ಇಟ್ಟುಕೊಂಡು ನೇರ ಲಂಕಾಪಟ್ಟಣಕ್ಕೆ ಹೋಗಿ ರಾವಣಂತೆ ಒಪ್ಪಿಸ್ಬೇಕು ಅಂತ ಕರ್ಕೊಂಡು ಹೋಗ್ಬೇಕು ಅಂತ ಹೋದ. ಆಗ ಪ್ರಹ್ಯ ಕಂಠಮಸ್ಯ ಚ ಪ್ರಧಾನ ಮಾರುತ ಆತ್ಮಜ ಸ್ವಮಾಸು ಮೋಚೆಯನ್ನೇ ತತು ನೇಪಾತಯತಿ ಧರಾತಡೆ. ಆಗ ತುಂಬಾ ಸಂತೋಷ. ಅದ ಕಾರಣ
ತೋಳ ಮೇಲೆ ಕೂತಿರ್ತಕ್ಕಂಥ ಮಾರುತಿಯ ಇರ್ತಕ್ಕಂಥ ಅವ್ರು ಏನ್ ಮಾಡಿರು ಅಂತಂದ್ರೆ ಆ ನಿಕುಂಭನ ಇರ್ತಕ್ಕಂಥ ಅವನು ಕುತ್ತಿಯ ಇರ್ತಕ್ಕಂಥ ಅದೆಲ್ಲದು ಹತ್ತಲೇ ಹೋಗ್ಬೇಕು. ಕುತ್ತಿಯ ಇರ್ತಕ್ಕಂಥ ಅದನ್ನ ಬಂದು ಚಂದಾಗಿ ಅದನ್ನ ಮರ್ದನ ಇರ್ತಕ್ಕಂಥದ್ ಮಾಡಿ ಆ ರಾಕ್ಷಸನ ಇರ್ತಕ್ಕಂಥ ಅವನ್ನ ಭೂಮಿ ಮೇಲೆ ಕೆಳಗೆ ಬಿಸಾಟ್ರು. ಚಕಾರತಂ ರಾವಣಾತ್ಮಜೆ ಎಂಬುದಾಗಿರ್ತಕ್ಕಂಥದ್ದು. ಇದಕ್ಕೊಂದು ಶ್ಲೋಕ, ಒಂದು 2 ಶ್ಲೋಕ ಮಾಡಿದ್ದಾರೆ. ಇದಕ್ಕೆ ಅಂತಂದ್ರೆ ಈ ನಿಕುಂಭನ ಸಂಹಾರವಾಗಿರ್ತಕ್ಕಂಥದ್ದನ್ನ ಒಂದು ಯಜ್ಞವಾಗಿ ಮಾಡಿರುವಂತ. ಇದಕ್ಕೆ ಅಂದ್ರೆ ಯಜ್ಞಕ್ಕೆ ದೇವತೆ ಯಾರು ಅಂದ್ರೆ ಸಾಕ್ಷಾತ್ ರಾಮದೇವರು. ಆ ಯಜ್ಞ ಪಶು ಯಾರು ಅಂತಂದ್ರೆ ಈ ನಿಕುಂಭನ ಇರ್ತಕ್ಕಂಥಮ್ಮ. ಚಕಾರತಂ ರಣಾತ್ಮಕೆ ಮಕೆ ರಮೇಶ ದೈವತೆ ಪಶುಂ. ಅದಕ್ಕಂದ್ರೆ ಯಜ್ಞಕ್ಕೆ ಪಶುವಾಗಿರ್ತಕ್ಕಂಥವ ನಿಕುಂಭ. ಆ ಯಜ್ಞವಾಗಿರ್ತಕ್ಕಂಥ ಅದಕ್ಕೆ ದೇವತೆ ಆಗಿರ್ತಕ್ಕಂಥವರು ಯಾರು ಅಂದ್ರೆ ರಮೇಶ. ಹಂಗಂತಂದ್ರೆ ರಮಾವಿಗೇಶನ ಇರ್ತಕ್ಕಂಥ ಶ್ರೀ ರಾಮಚಂದ್ರ ದೇವರ ಇರ್ತಕ್ಕಂಥವ್ರು. ಆಗೇನಾಯ್ತು ಅಂದ್ರೆ ದೇವತೆಗಳಾಗಿರ್ತಕ್ಕಂಥದ್ದು ದೇವತಾ ವಿನೋದುಹು ಅಲ್ಲಿ ತುಂಬಾ ಸಂತೋಷದಿಂದ ಅವರು ಬಂದು ಮಂತ್ರಗಳಾಗಿರ್ತಕ್ಕಂಥದ್ದು ಹೇಳಿರು. ಆ ಪ್ರಕಾರವಾಗಿ ಹೇಳೋ ಕಾಲದಲ್ಲಿ ಇವನ್ನ ಯಜ್ಞ ಪಶುವಾಗಿ ಮಾಡಿ ಆ ನಿಕುಂಭನಾಗಿರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿರು ಎಂಬುದಾಗಿ ಹೇಳಿಟ್ಟು, ಅದಕ್ಕೆ ಆಮೇಲೆ ಬರ್ತಕ್ಕಂಥ ರಾಕ್ಷಸರ ಇರ್ತಕ್ಕಂಥವ್ರು ನೀವು ನೋಡ್ರಿ ಅಂದ್ರೆ ಸುಪ್ತಗ್ರಹ ಯಜ್ಞಕೋಪ ಶಕುನಿ ದೇವತಾಪತಿ ಬಿಜುಜಿಗ್ವ ಪ್ರಮಾತಿ ಎಂಬುದಾಗಿರ್ತಕ್ಕಂಥವರು 6 ಜನ ಈ ಪ್ರಕಾರವಾಗಿರ್ತಕ್ಕಂಥವ್ರು. ಅವರು ಕೂಡ ಬಂದು ರಾವಣನ ಮಂತ್ರಿಗಳಾಗಿರ್ತಕ್ಕಂಥವ್ರು ಇಬ್ರು ಸುಖ ಮತ್ತು ಶಾರಣ ಎಂಬುದಾಗಿರ್ತಕ್ಕಂಥ 2 ಮಂತ್ರಿಗಳಾಗಿರ್ತಕ್ಕಂಥವ್ರು. ಈ 6 ಜನದ ಕೂಡ ಆ ಮಂತ್ರಿಗಳಾಗಿರ್ತಕ್ಕಂಥವ್ರು 2 ಜನವಾಗಿರ್ತಕ್ಕಂಥದ್ದು 8 ಜನವಾಗಿರ್ತಕ್ಕಂಥವ್ರು. ಈ 8 ಜನವಾಗಿರ್ತಕ್ಕಂಥವ್ರಿಗೆ ಪೂರ ಚತುರ್ಮುಖ ಬ್ರಹ್ಮದೇವರು ವರ ಇರ್ತಕ್ಕಂಥವ್ರು. ಚತುರ್ಮುಖ ಬ್ರಹ್ಮದೇವರು ವರ ಇರ್ತಕ್ಕಂಥವ್ರು 8 ಜನವಾಗಿರ್ತಕ್ಕಂಥವ್ರು. ಸುಮ್ಮನೆ ಓಯದೆ ಬಂದು ಎಲ್ಲ ಕಪಿಗಳಾಗಿರ್ತಕ್ಕಂಥದ್ದೆಲ್ಲ ಒಂದು ಮಾಡ್ಲಕ್ ಬಿಡಾರ್ದು ಹಾಗಿರ್ತಕ್ಕಂಥವ್ರು. ಅವರಿಗೆ ಬಂದು ಅವಧ್ಯತ್ವ ವರವಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ಸಮಾನವಾಗಿರ್ತಕ್ಕಂಥವ್ರು ತಾನೆ ಅವ್ರನ್ನ ಸಂಹಾರ ಮಾಡ್ಲಕ್ ಮುಡಿಯಾದ ಹೊರತಾಗಿ ಬೇರೆ ಯಾರು ಸಂಹಾರ ಮಾಡ್ಲಕ್ ಮುಡಿಲಾರ್ದು. ಅವರು ಬಂದು ಏನ್ ಮಾಡಿರು ಅಂತಂದ್ರೆ ಈ ರಾಮಚಂದ್ರ ದೇವರ ಇರ್ತಕ್ಕಂಥವ್ರು ಅವ್ರನ್ನ ಏನ್ ಮಾಡಿರು ಅಂದ್ರೆ ಇವರೇ ಬರಲ್ಲ ರಾಮನ ಇರ್ತಕ್ಕಂಥವನೇ ಇವರೆಲ್ಲಾರು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ ಅಂತ ಹೇಳ್ಬಿಟ್ಟು, ಅದಕ್ಕೆ ಆಮೇಲೆ ಯೋಧ ಮತ್ತೆ ಉನ್ಮತ್ತ ದೇವಾನ್ನೇ ಇದಕ್ಕೆ ಚತುರ್ಮುಖ ಬ್ರಹ್ಮದೇವರು ವರ ಇರಾವಣೆ ಚತುರ್ಮುಖ ಬ್ರಹ್ಮದೇವರು ಬರುವಂತ ನಾಣ್ಯ ಸಾಧಿಸು ಹನುಮಂತ ದೇವರು ಇರ್ಬೋದು ಇಲ್ಲ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ವರ ಕೊಟ್ಟದ್ದನ್ನ ಮೇಲೆ ರಾಮಚಂದ್ರ ದೇವರು ಹುಡುಕಿರ್ಲಿ ಅಂತ ಹೇಳೋದ ಕಾರಣ ರಾಮಚಂದ್ರ ದೇವರ ಇರ್ತಕ್ಕಂಥವ್ರೆ ಇಲ್ಲಿ ನೋಡ್ರಿ ಇದ್ರೆ ಅವರೇ ಬಂದು ಅವಧ್ಯ ಬ್ರಹ್ಮವರತಃ ನಿಯತಃ ರಾಮ ಸಹಕೈ. ಹಂಗಂತಂದ್ರೆ ರಾಮದೇವರ ಇರ್ತಕ್ಕಂಥವ್ರು ತನ್ನ ಬಾಣಗಳಿಂದ ಇವರನ್ನೆಲ್ಲ ಸಂಹಾರ ಮಾಡಿರು. ಅದಕ್ಕೆ ಆಮೇಲೆ ಯುದ್ಧೋನ್ಮತ್ತ ಎಂಬುದಾಗಿರ್ತಕ್ಕಂಥವ ಮತ್ತ ಎಂಬುದಾಗಿರ್ತಕ್ಕಂಥವ ಆಮೇಲೆ ದೇವತಾಂತಕ ಅಂತವ ನರಾಂತಕ ಎಂಬುದಾಗಿರ್ತಕ್ಕಂಥವ ತ್ರಿಶಿರ ಮತ್ತು ಅತಿಕಾಯ. ಇದು 6 ಜನ ಇರ್ತಕ್ಕಂಥವ್ರು. ಇದರಲ್ಲಿ ಡೀಟೈಲ್ಡ್ ನಮಗೆ ಬರ್ತಕ್ಕಂಥದ್ದು ನೋಡ್ಬೋದು. ಇದೆಲ್ಲ ತಿಳ್ಕೊಂಡ್ರೆ ಅನಿಷ್ಟ ನಿವರ್ತಿ ಈ ರಾಕ್ಷಸರ ಇರ್ತಕ್ಕಂಥವ್ರು ಸಂಹಾರ ಆದ್ರೆ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸ ಗುಣವಾಗಿರ್ತಕ್ಕಂಥದ್ದು ಸಂಹಾರ ಆಗೋದು ಎಂಬುದು 5ನೇ ಕಾರಣ ಈ ಅಧ್ಯಾಯ ಮುಖ್ಯ ಎಂಬುದಕ್ಕೋಸ್ಕರವಾಗಿ. ನರಾಂತಕ ಅದಲ್ಲಿ ಇಲ್ಲಿ ಹೇಳಿರ್ತಕ್ಕಂಥ ಈ 6 ಜನದಲ್ಲಿ ನರಾಂತಕ ಅಂತಂಬ ಅವನ ಇರ್ತಕ್ಕಂಥವ ರಾವಣನ್ ಮಗ. ಅರ್ಥ ಆಯ್ತಲ್ಲ. ನರಾಂತಕ ರಾವಣ ಅಜಃ ಹಯವರ್ಷೋಭಿಸಿತ. ಆ ನರಾಂತಕನ ಇರ್ತಕ್ಕಂಥ ರಾವಣನ ಮಗನ ಇರ್ತಕ್ಕಂಥವ ಹಯ ಅಂದ್ರೆ ಕುದುರೆ. ಒಂದು ಕುದುರೆ ಮೇಲೆ ವಾಹನವಾಗಿ ಇಟ್ಟುಕೊಂಡು ಅಲ್ಲಿ ಜಗಳವಾಗಿರ್ತಕ್ಕಂಥ ಅದಕ್ಕಂತ ಅವನ ಕೈಲಿ ಪ್ರಾಸ ಅಂತ ಇದೆ ನೋಡ್ರಿ ಆ ಶ್ಲೋಕದಲ್ಲಿ. ಪ್ರಾಸ ಅಂದ್ರೆ ಅಭಿಹಿ ಸಶಾರ ಸಮರೇ ಪ್ರಾಸಃ ಹಂಗೆ ಅಂತ ಹೇಳಿದೆ. ಪ್ರಾಸ ಅಂತ ಹೇಳ್ತಕ್ಕಂಥದ್ದು ಒಂದು ವೆಪನ್. ಆ ಇರ್ತಕ್ಕಂಥ ಒಂದು ಪೆಕ್ಯುಲಿಯರ್ ವೆಪನ್. ಆ ಪ್ರಾಸವಾಗಿರ್ತಕ್ಕಂಥದ್ದು ತಗೊಂಡು ಜಗಳವಾಗಿರ್ತಕ್ಕಂಥದ್ದು ಬಂದು ಅನೇಕ ಬಂದು ಕಪಿಗಳಾಗಿರ್ತಕ್ಕಂಥ ಅವ್ರನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ತಮ್ ದಹಂತ ಮಹಿಗಾನಿ ಯುವರಾಜು ಅಂಗದ ಬಲಿ. ಹಾಗೆ ಏನ್ ಮಾಡಿದ ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಅಂಗದನ ಇರ್ತಕ್ಕಂಥ ಯುವರಾಜನ ಇರ್ತಕ್ಕಂಥವ ಬಾರಿ ಮಗನ ಇರ್ತಕ್ಕಂಥವ ನೇರ ಅವನ ಮುಂದೆ ನರಾಂತಕನ ಇರ್ತಕ್ಕಂಥ ಅವನ ಮುಂದೆ ಯುದ್ಧವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಅವನಿಗೂ ಯುದ್ಧವಾಗಿರ್ತಕ್ಕಂಥದ್ದು ನಡೀತೆ. ಆಗ ಅಂಗದನ ಇರ್ತಕ್ಕಂಥ ಅನೇಕ ಬಾಣಗಳಾಗಿರ್ತಕ್ಕಂಥದ್ದು ಆ ರಾಕ್ಷಸನ ಇರ್ತಕ್ಕಂಥ ಮೇಲೆ ಹಾಕಿದ. ತಸ್ಯ ಉರಸಿ ಪ್ರಾಸವರಂ ಪ್ರಜಹಾರ ರಾಕ್ಷಸ
ದ್ವಿಧಾ ಭವತು ಬಾಲಿಪುತ್ರಸ್ಯ ತೇಜಸ. ಆ ರಾಕ್ಷಸನ ಇರ್ತಕ್ಕಂಥ ನರಾಂತಕನ ಇರ್ತಕ್ಕಂಥವ ಅಂಗದನ ಇರ್ತಕ್ಕಂಥವನು ಚಂದಾಗಿ ಬಾಣವಾಗಿರ್ತಕ್ಕಂಥದ್ದು ಇಟ್ಟುಬಿಡದ. ಹಾಗೇನಾಯ್ತು ಅಂದ್ರೆ ಈ ಪ್ರಾಸ ಎಂಬುದಾಗಿರ್ತಕ್ಕಂಥದ್ದು ಅಂಗದ ಬುಡದಿರ್ತಕ್ಕಂಥದ್ರಿಂದ ಅವನ ಕೈಲಿರ್ತಕ್ಕಂಥ ಪ್ರಾಸ ಎಂಬುದಾಗಿರ್ತಕ್ಕಂಥ ಆಯುಧವಾಗಿರ್ತಕ್ಕಂಥದ್ದು ತುಂಡಾಯಿತು. ಅಷ್ಟು ಮಾತ್ರ ಅಲ್ಲ, ಅತಾಸ್ಯ ಹಯಂ ಅಶ್ವೇಶೇವ ನಿಜಗಾನ ಮುಖೇ ಕಪಿ ಪಪೇತು ಅಕ್ಷಿಣೀತಸ್ಯ. ನೋಡ್ರಿ, ಆಗ ಅಂಗದನ ಇರ್ತಕ್ಕಂಥ ಬುಡದ ಕಾರಣ ಏನಾಯ್ತು ಅಂದ್ರೆ ಆ ನರಾಂತಕ ಬಂದಿರ್ತಕ್ಕಂಥ ಕುದುರೆ ಆಗಿರ್ತಕ್ಕಂಥದ್ದು ಸಂಹಾರ ಆಯ್ತು. ಆ ಕುದುರೆ 2 ಕಣ್ಣುಗಳ ಇರ್ತಕ್ಕಂಥದ್ದು ಕಳೆದು ಬಿತ್ತು. ಕಣ್ಣುಗಳು ಡ್ರಾಪ್ ಆಗಿರ್ತಕ್ಕಂಥದ್ದು ಹಾಗೆ ಆಯ್ತು, ಬಂದು ಸತ್ತು ಕಳೆದು ಬಿತ್ತು. ಆಗ ಸಹ ಖಡ್ಗಮಾದಾಯ. ಆಗೇನಾಯ್ತು, ಆ ಬಂದಿರ್ತಕ್ಕಂಥ ಕುದುರೆ ಆಗಿರ್ತಕ್ಕಂಥದ್ದು ಹೋಯ್ತು, ಕುದುರೆಯೂ ಹೋಯ್ತು. ಅವನ್ನೇ ಅವ ಏನ್ ಮಾಡಿದ ಅಂದ್ರೆ ಕೈಲಿ ಖಡ್ಗ ಅಂದ್ರೆ ಕತ್ತಿ, ಒಂದು ಕತ್ತಿ ಆಗಿರ್ತಕ್ಕಂಥದ್ದು ತಗೊಂಡು ಏನು ಆದಾಯ ಪ್ರಸಸಾರ ರಣೀಯ ಕಪಿ, ಬೇಗ ಓಡಿ ಬಂದು ಈ ಅಂಗದನ ಇರ್ತಕ್ಕಂಥ ಅವನ್ನ ಸಂಹಾರ ಮಾಡ್ಬೇಕು ಎಂಬುದಕ್ಕೋಸ್ಕರವಾಗಿ ನರಾಂತಕನ ಇರ್ತಕ್ಕಂಥವ ಬಂದ. ಆವ ಅಂಗದನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ಅದೇ ಕತ್ತಿಯ ಇರ್ತಕ್ಕಂಥದ್ದು ಅದರ ಕೈಯಿಂದ ಕಿತ್ತಿ ಅವನ ಬಂದು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಆದ ಕಾರಣ ನರಾಂತಕನ ಸಂಹಾರವಾಗಿರ್ತಕ್ಕಂಥದ್ದು ಈಗ ಅಂಗದನ ಇರ್ತಕ್ಕಂಥ ಆಯ್ತು ಎಂಬುದಾಗಿ ಹೇಳಿ, ಗಂಧರ್ವ ಕನ್ಯಕಾಸೂತೆ ನಿಹತೆ ರಾವಣಾತ್ಮಜೆ ಆಜಗಾಮ ಅಗ್ರಜಃ ತಸ್ಯ ಸೌಂದರ್ಯೋ ದೇವತಾಂತಕ. ಹಾಗಂತ ಹೇಳಿ ಈ ನರಾಂತಕನ ಇರ್ತಕ್ಕಂಥ ರಾವಣನಿಗೆ ಒಂದು ಗಂಧರ್ವ ಕನ್ನಿಕೆ ಮದುವೆ ಹುಟ್ಟಿದವನ ಇರ್ತಕ್ಕಂಥ ಅನೇಕ ಜನರು ನಮ್ಮ ಬಂದು ತೂಕಿನ್ ಬಂದಿದ್ದ. ಅದ್ರಲ್ಲಿ ಒಂದು ಗಂಧರ್ವ ಕನ್ನಿಕೆ ಹುಟ್ಟಿದವ, ಅವನಿಗೆ ಅಣ್ಣ ಒಬ್ಬ ಇದ್ದ. ಅವ ಬಂದು ದೇವತಾಂತಕ ಎಂಬುದಾಗಿರ್ತಕ್ಕಂಥವ ತನ್ನ ತಮ್ಮ ಹೋಗೋಣ. ಆ ದೇವತಾಂತಕನ ಇರ್ತಕ್ಕಂಥವ ಜಗಳಿಗೆ ಬಂದ. ಆಗ ದೇವತಾಂತಕನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ತಸ್ಯ ಆಪಪಾತ ಏವ ಆಸು ಶರವರ್ಷ ಪ್ರಪಾದಿತ. ಹಂಗೇಂತಂದ್ರೆ ಶರ ಅಂದ್ರೆ ಹೇರೋಸ್, ಅದನ್ನ ಬಂದು ವರ್ಷ ಅಂದ್ರ ಮಳೆ ಸೂರ್ಯ ಹಂಗೆ ಅಷ್ಟು ಬಾಣಗಳ ಇರ್ತಕ್ಕಂಥದ್ದು ಬಿಟ್ಟು ಮಾಡಿದ. ಆಗ ಜಾಂಬವಂತರ ಇರ್ತಕ್ಕಂಥವ್ರು ಇತ್ಯಾದಿಗಳ ಇರ್ತಕ್ಕಂಥವ್ರೆಲ್ಲ ಅಲ್ಲಿಂದ ಅವನ ಮುಂದೆ ಒಂದು ಮಾಡ್ಲಕ್ ಬಿಡಿಲ್ಲ, ಅಲ್ಲಿಂದ ಓಡಿ ಹೊಟ್ಟೋದ್ರು. ಈ ದೇವತಾಕಾಂತವ್ರ ಮುಂದೆ ಅವರಿಂದ ಜಗಳ ಆಡಕ್ ಬಿಡಿಲ್ಲ. ಶಶರಂ ತರಸಾದಾಯ ರವಿಪುತ್ರ ಯುಧೋಪಮಂ ಅಂಗದಂ. ಆಗೇನಾಯ್ತು ಅಂತಂದ್ರೆ ಆ ದೇವತಾಕಾಂತವನ ಇರ್ತಕ್ಕಂಥವ ಒಂದು ದೊಡ್ಡ ಬಾಣವಾಗಿರ್ತಕ್ಕಂಥದ್ದು ತೆಗೆದು ಏದಾದ ಹೆಂಗಿದೆ ಅಂತಂದ್ರೆ ಅದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ, ಯಮದಂಡವಾಗಿರ್ತಕ್ಕಂಥದ್ದು ಹೆಂಗಿದೆಯೋ ಆ ಪ್ರಕಾರವಾಗಿರ್ತಕ್ಕಂಥ ಬಾಣ. ಅದರಿಂದ ಅಂಗದನ ಇರ್ತಕ್ಕಂಥ ಅವನ ಎದೆಯಲ್ಲಿ ಒಂದು ಪೆಟ್ಟಿಟ್ಟ ನರಾಂತಕನ ಇರ್ತಕ್ಕಂಥ ದೇವತಾಂತಕನ ಇರ್ತಕ್ಕಂಥವ. ಆಗ ಏನಾಯ್ತು ಅಂದ್ರೆ ಬಂದು ಆಗೋನೆ ಅಂಗದನ ಇರ್ತಕ್ಕಂಥವ ಕಳೆದು ಬಿದ್ದ, ಅವನಿಂದ ಒಂದು ಮಾಡ್ಲಕ್ ಬಿಡಿಲ್ಲ. ಆಗ ಆತ ದಿಗ್ಮಾಂಸು ತನಯ ಶೈಲಂ ಪ್ರಚಲ ಪಾದಪಂ ಅಭಿದ್ರುದ್ರಾವ ಸಂಘರ್ಷ್ಯ ಚಿಕ್ಷೇಪ ನಿಶಾಚರೆ. ಆಗ ಸುಗ್ರೀವನ ಇರ್ತಕ್ಕಂಥವ ಒಂದು ದೊಡ್ಡ ಬೆಟ್ಟವಾಗಿರ್ತಕ್ಕಂಥ ತಗೊಂಡು ಅದ್ರಲ್ಲಿ ಅನೇಕ ಕ್ರೂರವಾಗಿರ್ತಕ್ಕಂಥ ಮರಗಳಾಗಿರ್ತಕ್ಕಂಥ ಅದನ್ನು ತಗೊಂಡು ದೇವತಾಂತವನ್ನು ಬಿಡಿಬೇಕು ಅಂತ ಬಂದ. ಆಗ ಆ ಸುಗ್ರೀವನ ಇರ್ತಕ್ಕಂಥವ ಆ ರಾಕ್ಷಸನ ಮೇಲೆ ಇದನ್ನ ಬಿಸಾಟ. ಆಗ ಏನಾಯ್ತು ಅಂದ್ರೆ ದೇವತಾಂತಕನ ಇರ್ತಕ್ಕಂಥವ ಸುಗ್ರೀವನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಬೆಟ್ಟವನ್ನು ತೂಗಿನ್ ಬರ್ತಕ್ಕಂಥದ್ದು ನೋಡಿ ಒಂದು ಬಾಣವಾಗಿರ್ತಕ್ಕಂಥದ್ದು ಬಿಟ್ಟ. ಆಗ ಅದರಿಂದ ಏನಾಯ್ತು ಅಂತಂದ್ರೆ ಅದು ಬಂದು ಯಮದಂಡವಾಗಿರ್ತಕ್ಕಂಥದ್ದಾಯ್ತು. ಆಗ ದೇವತಾ ಇನ್ನೊಂದು ಬಾಣವಾಗಿರ್ತಕ್ಕಂಥದ್ದರಿಂದ ಈ ಬಂದು ನೇರ ಆ ಕಪಿಗಳಿ ರಾಜನ ಇರ್ತಕ್ಕಂಥವ ಸುಗ್ರೀವನ ಹೃದಯದ ಇರ್ತಕ್ಕಂಥದ್ರಲ್ಲಿ ಬಡದ. ಆಗ ಈ ಪ್ರಕಾರವಾಗಿರ್ತಕ್ಕಂಥ ಒಂದು ಬಲಂ ಅಪ್ರತಿಮಂ ವೀಕ್ಷ್ಯ. ಹಂಗಂತ ಬಲ್ ಮುಖ್ಯ. ಹಂಗಂತಂದ್ರೆ ಆ ದೇವತಾಕಾಂತನ ಇರ್ತಕ್ಕಂಥ ಅವನ್ ಬಲವಾಗಿರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥದ್ದನ್ನು ನೋಡಿ ಏನ್ ಮಾಡಿದೆ ಅಂದ್ರೆ ಮಾರುತಿ ಆಗಿರ್ತಕ್ಕಂಥವ್ರು ಬಂದ್ರು. ಇದಕ್ಕೆ ನಾನು ಹೇಳಿ ಒಂದೊಂದಿಲು ನೀವು ನೋಡ್ಬೋದು. ಮಾರುತಿ ಆಗಿರ್ತಕ್ಕಂಥವ್ರಲ್ಲಿ ಬಂದು ನೀ ಜಗಳ ಆಡೋದು ನಿಲ್ಲಿಸು, ನೀ ಸುಗ್ರೀವನ್ ಕೂಡ ಬೇಡ, ನನ್ ಕೂಡ ಜಗಳ ಆಟ ಇದ್ರೆ ಬಾ ಎಂಬುದಾಗಿ ಹೇಳಿ ಆಹ್ವಾಯಾಮಾಸ ಯುದ್ಧಾಯ ಕೇಶವ. ಹೆಂಗೆ ಬಂದು ಮಧುಕೈಟಬರ ಇರ್ತಕ್ಕಂಥವ್ರ ಕೇಶವನ ಇರ್ತಕ್ಕಂಥವ್ನ ಸಂಹಾರ ಮಾಡಿನೋ ಅದೇ ಪ್ರಕಾರವಾಗಿ ಇಲ್ಲಿ ಮಾರುತಿ ಆಗಿರ್ತಕ್ಕಂಥವ್ರು ಈ ದೇವತಾಕಾಂಡವನ್ನ ಇರ್ತಕ್ಕಂಥವನ್ನ ಕೂಗಿರು. ಆಗ ಬಂದು ಮಾರುತಿ ಆಗಿರ್ತಕ್ಕಂಥವ್ರು ಬರೋನೆ
ಅವನ್ನ ಬಂದು ಮೊದಲು ಅವನ ರಥವಾಗಿರ್ತಕ್ಕಂಥ ಅದನ್ನ ಚೂರ್ ಚೂರಾಗಿ ಮಾಡಿ ಅವನ ಕುದುರೆಗಳಾಗಿರ್ತಕ್ಕಂಥ ಅದು ಸಂಹಾರ ಮಾಡಿರು. ಮಾರುತಿಯಾಗಿರ್ತಕ್ಕಂಥ ಅವನು ಸಂಹಾರ ಮಾಡಿರು. ಅವನ ಚಾರಿಯೇಟರ್ ಆಗಿರ್ತಕ್ಕಂಥ ಅವನು ಓಡ್ಸ್ಕೊಂಡ್ ಬರ್ತಕ್ಕಂಥ ಸಂಹಾರ ಮಾಡಿರು. ಮಾರುತಿ ಆಗಿರ್ತಕ್ಕಂಥ ಬಂದು ಆ ಒಂದು ಆ ದೇವತಾ ಕಾಂಡನ ಕೈಲಿರ್ತಕ್ಕಂಥ ಒಂದು ಅಂಬು ಆಗಿರ್ತಕ್ಕಂಥದ್ದು, ಆರೋ ಆಗಿರ್ತಕ್ಕಂಥದ್ದು ಮತ್ತು ಬಿಲ್ಲ ಆಗಿರ್ತಕ್ಕಂಥದ್ದನ್ನು ತೆಗೆದು ಅದನ್ನು ಮುರಿದು ಬಿಸಾಟ್ರು. ಆತ ಖಡ್ಗಂ ಸಮಾದಾಯ ಪುರತಃ ಆಪತತೋ ರಿಪೋಹು ಹರಿಹಿ ಪ್ರಯುಕ್ಷ್ಯ ಕೇಶೇಶು ಪಾತಯಿತ್ತು ಮಾಕವೇ ಹಾಗಂತ ಎಂಬುದು. ಈಗ ಹನುಮಂತ ದೇವರ ಇರ್ತಕ್ಕಂಥವ್ರು ಅವನ ದೇವತಾ ಕಾಂತವನ ತಲೆಯಲ್ಲಿರ್ತಕ್ಕಂಥ ಕೂದಲ ಇರ್ತಕ್ಕಂಥ ಅದನ್ನ ಎಳೆದು ಸೆಳೆದರು. ಈ ಮಾಡೋಣ ಅಸುರನ ಇರ್ತಕ್ಕಂಥ ಕೈಯಲ್ಲಿ ಒಂದು ಕತ್ತಿ ಆಗಿರ್ತಕ್ಕಂಥದ್ದು ತಗೊಂಡು ಅವರ ಕೊಲ್ಲಬೇಕು ಅಂತ ಮಾಡಿದ. ಆಗ ಅವನ್ನ ಬಂದು ಕಳಗೆ ಬಿಸಾಟು ಅವನ್ನ ಬಂದು ತನ್ನ ಕಾಲಿಂದ ಬಂದು ಮೆಟ್ಟಿ ಅವನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ್ರು. ಆಗ ವಾಯುದೇವರ ಇರ್ತಕ್ಕಂಥವ್ರು ಈ ಅಸುರ ದೇವತಾ ಅಂತ ಕಾಂಡವನ್ನ ಈ ಪ್ರಕಾರವಾಗಿ ಸಂಹಾರ ಮಾಡಿದ್ರು. ಅವನಿಗೂ ಶಿವನಿಂತಲಿಂದ ಒಂದು ವರವಾಗಿರ್ತಕ್ಕಂಥದ್ದು ಇರ್ತಕ್ಕಂಥವನ ಇರ್ತಕ್ಕಂಥವ. ಆದ ಕಾರಣ ಮಾರುತಿ ತಾನು ಸಂಹಾರ ಮಾಡಕ್ ಮುಡಿயாது ಎಂಬುದಾಗಿರ್ತಕ್ಕಂಥದ್ದು. ಆಗ ಹನುಮಂತ ದೇವರಿಗೆ ಶಿವನ ಇದು ಮಾಡೋನೆ ಏನಾಯ್ತು ಅಂತಂದ್ರೆ ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಆ ಶ್ಲೋಕ ಕೊನೆಯಲ್ಲಿ ನೋಡ್ರಿ ಅಂದ್ರೆ ಶಿಶಿರಂ ಯದಾತ್ ಅಂತ ಹೇಳಿ ಶಿಶಿರ ಅಂತ ಹೇಳ್ತಕ್ಕಂಥವ ಇನ್ನೊಂದು ರಾಕ್ಷಸ ಅವನ ಇರ್ತಕ್ಕಂಥವನು ಹನುಮಂತ ದೇವರಾಗಿರ್ತಕ್ಕಂಥವ್ರು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿರು ಅಂತ ಹೇಳಿ ಮುಂದೆ ಹೋಗ್ತಾರೆ. ಆಗ ಮತ್ತಶ್ಚ ಪಾರ್ವತಿ ವರದರ್ಪಿತವು ಪ್ರಮತ್ಯಂದು ಕಪೀನ್ ಸರ್ವಾನ್ ಆತವು ಮಾರುತಿ ಮುಷ್ಟಿನ. ಈ ಅಸುರ ಇರ್ತಕ್ಕಂಥವ್ರು ನೀವು ಆ ಮುಂದೆ 4 ಶ್ಲೋಕ ಮುಂಚೆ ಮುಂದೆ ನೋಡ್ರಿ. ಮತ್ತ ಎಂಬುದಾಗಿರ್ತಕ್ಕಂಥವ್ರು ಅವರಿಗೆಲ್ಲ ತುಂಬಾ ಬಂದು ಅಹಂಕಾರವಾಗಿರ್ತಕ್ಕಂಥದ್ದು. ಇದಕ್ಕೆ ಅಂದ್ರೆ ಪಾರ್ವತಿ ವರವಾಗಿರ್ತಕ್ಕಂಥದ್ದು ಅವರಿದ್ದು. ಅದರಿಂದ ತುಂಬಾ ಬಂದು ಈ ಕಪಿಗಳನ್ನೆಲ್ಲ ತುಂಬಾ ಗೋಳಾಕಿರ್ತಾ ಇದ್ರು. ಅನೇಕ ಕಪಿಗಳನ್ನ ಸಂಹಾರ ಮಾಡಿರು. ಅವರನ್ನು ಬಂದು ಹನುಮಂತ ದೇವರಾಗಿರ್ತಕ್ಕಂಥವ್ರು ತನ್ನ ಮುಷ್ಟಿ ಬಲವಾಗಿರ್ತಕ್ಕಂಥದ್ರಿಂದ ಬಡದು ಅವರ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿರು ಅಂತ. ಆದ್ಮೇಲೆ ಒಂದು ಮುಖ್ಯವಾದ ಬರ್ತೆ ಅಲ್ಲಿ ಇರ್ತಕ್ಕಂಥ ಇದ್ರಲ್ಲಿ ನೀವು ಲಿಸ್ಟ್ ನೋಡಿರಿ ಅಂದ್ರೆ ಅತಿರಥ ಅಂತ ಒಂದಿರೋದು. ಅತಿರಥ ಅಂತಂಬವನು ಅತಿಕಾಯ ಅಂತಂಬವನು ಎರಡು ಒಬ್ಬನೇ ಇದ್ದಾನೆ. ಕಾಯ ಅಂದ್ರೆ ಬಾಡಿ ಅಂತ ಅರ್ಥ, ಅತಿ ಅಂದ್ರೆ ಹ್ಯೂಜ್ ಅಂತ ಅರ್ಥ. ಅತಿಕಾಯ ಎದಕ್ಕೆಂದ್ರೆ ಇದರಲ್ಲಿ ಒಂದು ವಿಷಯ ಹೇಳ್ಬೇಕು ಮೊದಲು. ಎದಕ್ಕೆಂದ್ರೆ ಇದನ್ನ ಹೆಂಗೆ ಬಂದು ಮಹಾಭಾರತ ಬುಕ್ಕಿಲ್ಲೂ ತಪ್ಪಾಗಿ ಬರೆದಿದ್ದಾರೆ, ನಿರ್ಣಯದಲ್ಲಿ ಆಚಾರ್ಯರ ಹೆಂಗೆ ನಮಗೆ ಕರೆಕ್ಟ್ ಮಾಡಿದ್ದಾರೆ ಎಂಬುದಾಗಿರ್ತಕ್ಕಂಥದ್ದು ನಾವು ತಿಳ್ಕೊಬೇಕು ಎಂಬುದಕ್ಕೋಸ್ಕರವಾಗಿ. ತಥೋ ಅತಿಕಾಯ ಅತಿರಥಃ ರಥೇನ ಸ್ವಯಂಭೂದತ್ತೇನ ಹರಿನ್ ಪ್ರಬುದ್ರನ್ ಚಚಾರ ಕಾಲಾನಲ ಸನ್ನಿಕಾಶು ಗಂಧರ್ವಿವೇಕಾಯಾಂ ಜನಿತೋ ದಶಾಸ್ಯಾತ್ ಎಂಬುದಾಗಿ ಈ ಅತಿರಥನ ಇರ್ತಕ್ಕಂಥವ ಈಗ ಬಂದ ಅವನ ಇರ್ತಕ್ಕಂಥವ ಏನಂದ್ರೆ ರಾವಣನ ಇರ್ತಕ್ಕಂಥವನಿಗೆ ಒಂದು ಗಂಧರ್ವ ಸ್ತ್ರೀಯರಾಗಿ ಹುಟ್ಟಿ ಇಲ್ಲಿ ಬಂದಿರ್ತಕ್ಕಂಥವ. ಅವನ ಇರ್ತಕ್ಕಂಥವ ಅತಿಕಾಯನ ಇರ್ತಕ್ಕಂಥವ ಅವನ ರಥದಲ್ಲೇ ಹೇಗಿರೋದು ಅಂದ್ರೆ ಬೆಂಕಿ ಇರೋದು. ಅವನ ರಥದಲ್ಲೇ ಬೆಂಕಿ ಇರೋದು. ಆ ಪ್ರಕಾರವೇ ಅದು ರುದ್ರದೇವರು ಅವನಿಗೆ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಅವಾಗ ಎಲ್ಲಾ ಕಪಿಗಳಾಗಿರ್ತಕ್ಕಂಥವ್ರನ್ನು ವಿಚಿತ್ರವಾಗಿ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ ಅವನಿಗೆ ಅತಿಕಾಯ ಎಂಬುದಾಗಿರ್ತಕ್ಕಂಥ ಹೆಸರು ಯಾಕೆ ಬಂತು ಅಂದ್ರೆ ಅವನಿಗೆ ಒಂದು ದೊಡ್ಡ ದೇಹವಾಗಿರ್ತಕ್ಕಂಥದ್ದು. ಆದ ಕಾರಣ ಈ ಅತಿಕಾಯ ಅಂತಂಬವನು ಬೇರೆ, ಕುಂಭಕರ್ಣನ ಇರ್ತಕ್ಕಂಥ ಅವನು ದೊಡ್ಡ ರೇಹ ಎಂಬುದಾಗಿರ್ತಕ್ಕಂಥದ್ದು ಬೇರೆ. ಆದ ಕಾರಣ ಈ ಅತಿಕಾಯನ ಇರ್ತಕ್ಕಂಥವನ್ನ ಭಾರತ ಮುದ್ರಿತಾಂಬಾಗಂ ವರಪರ್ವಣಿ 3ನೇ ಅಧ್ಯಾಯದಲ್ಲಿ 277ನೇ ಶ್ಲೋಕದಲ್ಲಿ ಲಕ್ಷ್ಮಣೇನ ಕುಂಭಕರ್ಣವದಹ ಎಂಬುದಾಗಿರ್ತಕ್ಕಂಥದ್ದು ಬಂದಿರೋದು. ಅದು ಬಂದು ಇದು ಸರಿಯಲ್ಲ. ಇದಕ್ಕೆಂದ್ರೆ ಈ ಕುಂಭಕರ್ಣನ ಇರ್ತಕ್ಕಂಥವನ್ನ ರಾವಣನ ತಮ್ಮನ ಇರ್ತಕ್ಕಂಥವ ಲಕ್ಷ್ಮಣ ಕೊಂದದ್ದು ಅಲ್ಲ. ಆ ಕುಂಭಕರ್ಣನ ಕೊಂದದ್ದು ಸಾಕ್ಷಾತ್ ರಾಮದೇವರು ತಾನೆ. ಈ ಲಕ್ಷ್ಮಣ ಇರ್ತಕ್ಕಂಥದ್ದು ಕೊಂದದ್ದು ಬೇರೆ. ಆದ ಕಾರಣ ಈ ಅತಿಕಾಯನ ಇರ್ತಕ್ಕಂಥವನ್ನ ಕುಂಭಕರ್ಣ ಹಾಗೆ ಅಂತ ಹೇಳ್ತಾ ಇದ್ರು. ಆದ ಕಾರಣ ಅದು ಬೇರೆ ಇದು ಬೇರೆ ಎಂಬ ತಿಳ್ಕೊಬೇಕು. ಲಕ್ಷ್ಮಣೇನ ಕುಂಭಕರ್ಣ ಹತಃ ಇತಿ ಗ್ರಂಥಾಂತರ ವಾಕ್ಯ ವಿರೋಧಂ ಅತಿಕಾಯಸ್ಯ ನಿರುಕ್ತಿಪೂರ್ವಕಂ ನಾಮದ್ವಯ ಕಥನೇನ ಪರಿಹಾರ ಬೃಹತ್ತನುರಿತಿ. ಇಷ್ಟು ಆಚಾರ್ಯರು ಮಾಡಿದ್ದಾರೆ. ಯತಃ ಅಸ್ಯ ಬೃಹತ್ತನು ಸ್ಥೂಲ ದೇಹ
ಅತಃ ಅತಿಕಾಯ ಎಂಬುದಾಗಿರ್ತಕ್ಕಂಥದ್ದು ಪ್ರಸಿದ್ಧಿ ಬಂತು. ತಸ್ಮಾತ್ ನಾಮದ್ವಯಾತ್ ರಾವಣ ಪುತ್ರ ಲಕ್ಷ್ಮಣೇನ ಹತಃ ನತು ರಾವಣ ಅನುಜ ಕುಂಭಕರ್ಣ. ಅದ ಕಾರಣ ರಾವಣನ ಇರ್ತಕ್ಕಂಥ ಅವನ ರಾವಣ ಪುತ್ರ ರಾವಣನ ಪುತ್ರನ ಇರ್ತಕ್ಕಂಥ ಅತಿಕಾಯನ ಇರ್ತಕ್ಕಂಥ ಅವನ ಲಕ್ಷ್ಮಣ ಸಂಹಾರ ಮಾಡಿನ ಹೊರತಾಗಿ ರಾವಣನ ಅನುಜ ತಮ್ಮನ ಇರ್ತಕ್ಕಂಥ ಕುಂಭಕರ್ಣನ ಲಕ್ಷ್ಮಣನ ಇರ್ತಕ್ಕಂಥ ಅವ ಸಂಹಾರ ಮಾಡಲ್ಲ ಎಂಬುದಾಗಿ ತಿಳ್ಕೊಬೇಕು. ಇದು ಆಚಾರ್ಯರಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೇಕು. ಆದ ಕಾರಣ ಈಗ ಲಕ್ಷ್ಮಣನ ಇರ್ತಕ್ಕಂಥ ಅವ ಏನ್ ಮಾಡಿದ ಅಂದ್ರೆ ಲಕ್ಷ್ಮಣನಿಗೂ ಅತಿಕಾಯನಿಗೂ ವಿಚಿತ್ರವಾಗಿರ್ತಕ್ಕಂಥ ಜಗಳ ಆಗುತ್ತೆ. ಅದು 57ನೇ ಶ್ಲೋಕ. ನಿವಾರಯಾಮಾಸ ಯಥಾ ಸಮೀರ ಸೌಮಿತ್ರಿ. ಸೌಮಿತ್ರಿ ಅಂತಂದ್ರೆ ಲಕ್ಷ್ಮಣ ಅಂತ ಸುಮಿತ್ರಾದೇವಿ ಮಗನಾಗಿ ಅವತಾರ ಮಾಡಿರ್ತಕ್ಕಂಥವ ಸೌಮಿತ್ರಿ ಆಗಿರ್ತಕ್ಕಂಥವ. ಏಟೇಷು ಅಸನ್ನ ಸರೋಗೈ ಎಂಬುದಾಗಿರ್ತಕ್ಕಂಥದ್ರಿಂದ ಅವರಿಬ್ಬರಿಗೆ ಜಗಳವಾಗಿರ್ತಕ್ಕಂಥದ್ದಾಯ್ತು. ಆ ಲಕ್ಷ್ಮಣ ಅತಿಕಾರಣ ಇರ್ತಕ್ಕಂಥ ಅವನ ವಿಚಿತ್ರವಾಗಿರ್ತಕ್ಕಂಥ ಜಗಳ ಅದನ್ನ ನೋಡಿ ಹೆಂಗಿತ್ತು ಅಂದ್ರೆ ಒಂದೊಂದು ಬಾಣವು ದೇವೇಂದ್ರ ಬಿಡ್ತಕ್ಕಂಥ ವಜ್ರಾಯುಧವಾಗಿ ಇರ್ತಕ್ಕಂಥ ಪೋಮಯಂ ಚಕ್ರತು ನಿರೀಕ್ಷಂ ಸುಚಿಕ್ಷಯ ಕ್ಷಿಪ್ರ ಅಸ್ತ್ರ ಬಾಣೈ ಈ ಪ್ರಕಾರವಾಗಿರ್ತಕ್ಕಂಥದ್ದಾಯಿತು. ಲಕ್ಷ್ಮಣನ ಇರ್ತಕ್ಕಂಥ ಏನ್ ಮಾಡಿದ ಅಂತಂದ್ರೆ ಈಗ ಅದಕ್ಕೆ ಆಮೇಲೆ ಅವನ ಮೇಲೆ ಬಾಣವಾಗಿರ್ತಕ್ಕಂಥದ್ದು ಬಿಟ್ಟು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೇಕೇನಂತಂದ್ರೆ ಲಕ್ಷ್ಮಣ ಇರ್ತಕ್ಕಂಥ ಕೊನೆಯಲ್ಲಿ ಏನ್ ಮಾಡಿದ ಅಂದ್ರೆ ಅವನ ಅತಿಕಾಯನ ಇರ್ತಕ್ಕಂಥ ಅವನ ಕೈಗಳ ಇರ್ತಕ್ಕಂಥ ಅದನ್ನ ಬೆಟ್ಟಿ ಆದ್ಮೇಲೆ ಏನ್ ಮಾಡಿದ ಅಂದ್ರೆ ಆ ಅತಿಕಾಯನ ಇರ್ತಕ್ಕಂಥ ಕೈ ಬೆಟ್ಟೋನು ಏನಾಯ್ತು ಅಂದ್ರೆ 2 ಕೈ ಬೆಟ್ಟೋನು 4 ಕೈ ಆಯ್ತು. ಒಂದು ತಲೆ ತೆಗೆಯೋನು 2 ತಲೆ ಆಗಿರ್ತಕ್ಕಂಥದ್ದು ಬಂತು. ಆಗ ಬಂದು ಇವನು ಏನ್ ಮಾಡಿದ ಚಿನ್ನೇಶು ತೇಷು ಆ ಶ್ಲೋಕ ನೋಡ್ರಿ 60. ಚಿನ್ನೇಶು ತೇಷು ದ್ವಿಗುಣಸ್ಯ ಬಾಹು ಪುನಃ ಪುನಃ ಸೋತ ಬುಭುವ ವೀರ ಉವಾಚ ಸೌಮಿತ್ರಿ ಮತ ಅಂತರಾತ್ಮ ಸಮಸ್ತ ಲೋಕಸ್ಯ ಮರುದ್ವಿಲಕ್ಷಣಂ ಎಂಬುದಾಗಿ. ಆಗ ಅವನು ಏನಾಯ್ತು ಅಂದ್ರೆ ಈ ಅತಿಕಾಯನ ಇರ್ತಕ್ಕಂಥ ಇಂಥ ಮರಿ ಆಗ್ತಾ ಇದಲ್ಲ ಏನ್ ಮಾಡೋದು ಎಂಬುದಾಗಿ ಲಕ್ಷ್ಮಣನ ಇರ್ತಕ್ಕಂಥ ಅವನಿಗೆ ತುಂಬಾ ಮನಸ್ಸಾಗಿರ್ತಕ್ಕಂಥದ್ದು ಹೋಗೋ ಕಾಲದಲ್ಲಿ ಬ್ರಹ್ಮಾಸ್ತ್ರ ಅನ್ಯೇನ ನವದ್ಯ ಏಷ ವರಾದ್ವಿಧಾತು ಸುಸುಕೋದ್ಯ ದೃಶ್ಯ ರಕ್ಷ ಸುತಸ್ಯ ಅಶ್ರವಣೀಯ ಮೀತ ಮುಕ್ತ. ಆಗ ಹನುಮಂತ ದೇವರ ಇರ್ತಕ್ಕಂಥವ್ರು ಆಕಾಶದಿಂದ ಹೋಗಿ ಒಂದು ಲಕ್ಷ್ಮಣಿಗೆ ಹೇಳ್ತಾರೆ, ನೀ ಬಂದು ಇದರಿಂದ ಬಂದು ಮನಸ್ಸಾಗಿರ್ತಕ್ಕಂಥದ್ದು ಬಿಡಬೇಡ. ಇದಕ್ಕೆ ಅಂದ್ರೆ ಅತಿಕಾಯನ ಇರ್ತಕ್ಕಂಥವನ್ನ ಬ್ರಹ್ಮಾಸ್ತ್ರ ಹಾಕಿದ್ದಾನು ಕೊಲ್ಲಕ್ ಮುಡಿಯಾದ ಹೊರತಾಗಿ ಬೇರೆ ಅಸ್ತ್ರವಾಗಿರ್ತಕ್ಕಂಥದ್ರಿಂದ ಅವನ್ನ ಕೊಲ್ಲಕ್ ಮುಡಿಲಾರ್ದು ಎಂಬುದಾಗಿ ಹೇಳ್ತಾರೆ. ಆಗ ಲಕ್ಷ್ಮಣನ ಇರ್ತಕ್ಕಂಥವ ಅದನ್ನು ಕೇಳಿ ಆದ್ರೆ ಹನುಮಂತ ದೇವರ ಕಣ್ಣಿಗೆ ಬೀಳಲ್ಲ ಅವನಿಗೆ. ಅವರು ಆಕಾಶದಿಂದ ಹೇಳ್ತಾ ಇದ್ದಾರೆ ಅದೃಶ್ಯ ರೂಪದಿಂದ ಆಗ ಹೇಳ್ತಾ ಇದ್ದಾರೆ. ಆಗ ಅತಿಕಾಯನ ಇರ್ತಕ್ಕಂಥ ಅವನಿಗೆ ಏನ್ ಮಾಡಿರು ಅಂತಂದ್ರೆ ಅತಾನುಜೋ ದೇವಮತಮಸ್ಯ ಸೋಶ್ರಂ ಬಾಹ್ಯಂ ತನುಜೆ ದಶಕಂತರಸ್ಯ ಎಂಬುದಾಗಿ. ಈಗ ಅತಿಕಾಯನ ಇರ್ತಕ್ಕಂಥ ಅಸ್ತ್ರವಿದ್ಯಾ ಇತ್ಯಾದಿಗಳ ಇರ್ತಕ್ಕಂಥದ್ದೆಲ್ಲ ತುಂಬಾ ಪ್ರವೀಣ ಇರ್ತಕ್ಕಂಥ ಅವನ ಚಾರಿಯಟ್ಟು ಅವನ ಕುದುರೆಗಳು ಎಲ್ಲ ನಾಶ ಆಯಿತು. ಈಗ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಹಾಕಿ ಅವನ ಇರ್ತಕ್ಕಂಥ ಅವನು ಅತಿಕಾಯನ ಇರ್ತಕ್ಕಂಥ ಅವನು ಸಂಹಾರವಾಗಿರ್ತಕ್ಕಂಥದ್ದು ಲಕ್ಷ್ಮಣನಿಂದ ಆಯಿತು. ಇಷ್ಟು ಆದ ಮೇಲೆ ಹತೇಷು ಪುತ್ರೇಷು ಸಹ ರಾಕ್ಷಸೇಶ ಸ್ವಯಂ ಪ್ರಯಾಣಂ ಸಮರಾರ್ಥಮೈಚ್ಯತ್ ಸಜೀವ ಭವತ್ಯೇವ ನಿಶಾಚರೇಚೆ ಕರಾತ್ಮಜ ಪ್ರಾಹ ಧನು ದರೋತ್ತಮ ಎಂಬುದಾಗಿರ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾದ ಸ್ಥಳ. ಏನಂತಂದ್ರೆ ಈಗ ರಾವಣನ ಕಿಮ್ಮಿದೆ ಅಕ್ಷಕುಮಾರ ಮೊದಲ ಮಗ ಹೋದ, ಆಮೇಲೆ ನರಾಂತಕನ ಇರ್ತಕ್ಕಂಥ ಹೋದ, ದೇವಾಂತಕನ ಇರ್ತಕ್ಕಂಥ ಹೋದ, ಅತಿಕಾಯನ ಇರ್ತಕ್ಕಂಥ ರಾಕ್ಷಸ ಹೋದ, ಎಲ್ಲಾರು ಹೋದ್ರು ಅಂತಂಬುದಾಗಿ ಹೇಳಬೇಳೆ. ಇನ್ನು ನಾವಿಲ್ಲಿದ್ದ ಪ್ರಯೋಜನ ಇಲ್ಲ, ನಾವೇ ತಾನು ಇನ್ನು ಜಗಳಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಬೇಳೆ. ನಿಶಾಚರೇಶ ಸಮರಾರ್ಥಂ ಸಜ್ಜೀಭವತಿ. ಆಗ ನಾವೇ ಹೊರಡಬೇಕು ಅಂತಂಬ ವೇಳೆ ಏನಾಯ್ತು ಅಂದ್ರೆ ಕರಾತ್ಮಜ ಹಂಗೆಂದ್ಬಿಟ್ಟು ಕರದೂಷಣಾದಿಗಳನ್ನ ರಾಮದೇವರು ದಂಡಕವನದಲ್ಲಿ ಸಂಹಾರ ಮಾಡ್ತಾರಲ್ಲ, ಆ ಕರನ ಮಗನ ಇರ್ತಕ್ಕಂಥ ಅವನ ಇರ್ತಕ್ಕಂಥ ಕರಾತ್ಮಜನ ಇರ್ತಕ್ಕಂಥ ಮಕರಾಕ್ಷಸ ಅಂತ ಹೆಸರು.
14,000 ಜನ ಬಂದು ಸಂಹಾರ ಮಾಡಿರೋದು ಕರದೂಷಣ ಬಂದು ಆ ಕರನ್ನು ತಮ್ಮ ಮಗನ ಇರ್ತಕ್ಕಂಥವ ಮಕರ ರಾಕ್ಷಸನ ಇರ್ತಕ್ಕಂಥವ ರಾವಣ ನೀ ಹೋಗ್ಬೇಡ, ನೀ ಅರಣ್ಮನೇಲೆ ಇರು, ನಾನು ಹುಡುಕಿದ್ದೇನೆ. ಈ ರಾಮದೇವರಿಗೂ ನಂಗೂ ತುಂಬಾ ಹಾಗೆ ಇದೆ, ಇದಕ್ಕೆ ನನ್ನ ತಂದೆಯನ್ನ ಕೊಂದವರು ಹೋಗ್ತಾನೆ, ಆದ ಕಾರಣ ನಾನು ಈ ರಾವಣನ್ನು ಲಕ್ಷ್ಮಣನ್ನು ನಾನು ಸಂಹಾರ ಮಾಡ್ತೇನೆ ಎಂಬುದಾಗಿ ಮಕರಾಕ್ಷಸ ಪ್ರಾಹ ಮಕರಾಕ್ಷಸನ ಇರ್ತಕ್ಕಂಥವ ಹೇಳಿದ. ಆಯ ನಿಯುಂಟಮ ಮೇ ಪಿತು ಅಂತ ಪಿತು ಅಂತಗಸ್ಯ ಪದಾಯ ರಾಜನ್ ಸಹ ಲಕ್ಷ್ಮಣಂ ತಂ. ಆದ ಕಾರಣ ಏನಂದ್ರೆ ನನ್ನ ಡೈರೆಕ್ಷನ್ ಕೊಡು, ನಂಗೆ ಆಜ್ಞಾವ ಇರ್ತಕ್ಕಂಥದ್ದು ಕೊಡು, ನಾ ಬಂದು ಈ ರಾಮನ್ನು ಲಕ್ಷ್ಮಣನ್ನು ನಾ ಸಂಹಾರ ಮಾಡ್ತೇನೆ. ಇದಕ್ಕಿಂತ ನಂಗೆ ತುಂಬಾ ಕೋಪ ಇದೆ. ಈ ರಾಮ ತಾನೇ ನನ್ನ ತಂದೆಯಾಗಿರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ್ದಾನ, ಆದ ಕಾರಣ ನಂಗೆ ಆಜ್ಞಾ ಕೊಡು, ನೀ ಹೊರಡಬೇಡ ಅಂತ ಹೇಳಿದ. ಇತೀರಿತೇನ ನಿಯೋಜಿತ ಸಹ ಜಗಾಮ ವೀರ ಮಕರಾಕ್ಷ ನಾಮ ವಿದೂಯ ಸರ್ವಂಶ ಹರಿಪ್ರವೀರಾನ್ ಸಸಂಗತಾನ್ ಸೂರ್ಯತನುಜೇನ ಸಾಕಂ. ಆಗ ಈ ಮಕರ ರಾಕ್ಷಸನ ಇರ್ತಕ್ಕಂಥವ ಬಂದು ಯುದ್ಧಕ್ಕೆ ಬಂದ. ಎಲ್ಲಾ ಕಪಿಗಳಾಗಿರ್ತಕ್ಕಂಥವ್ರು ಅಂಗದ ಸುಗ್ರೀವ ಎಲ್ಲಾರನ್ನೂ ತೊರೆದು ಬಿಟ್ಟ. ಎಲ್ಲ ಒಬ್ರು ಮಾಡ್ಲಿಕ್ ಬಿಡಿಲ್ಲ. ಮಕರಾಕ್ಷಸನ ಇರ್ತಕ್ಕಂಥವ ನೇರ ರಾಮದೇವರ ಹತ್ರ ಜಗಳವಾಗಿರ್ತಕ್ಕಂಥದ್ದಕ್ಕೆ ಹೋದ. ಅವ ಬಂದು ಬಾಕಿ ಇರ್ತಕ್ಕಂಥ ಎಷ್ಟೋ ಜನಗಳಾಗಿರ್ತಕ್ಕಂಥವ್ರೆಲ್ಲ ಕಪಿಗಳಾಗಿರ್ತಕ್ಕಂಥವ್ರೆಲ್ಲ ಬಾಣ ಹಾಕಿರು. ಅದರಿಂದ ಅವನಿಗೆ ಯುದ್ಧ ಆಗಲ್ಲ, ಅದನ್ನ ಇಗ್ನೋರ್ ಮಾಡಿದ. ಅದೇ ಪ್ರಕಾರವಾಗಿ ಲಕ್ಷ್ಮಣನ ಇರ್ತಕ್ಕಂಥವನು ಅನೇಕ ಬಾಣಗಳಾಗಿರ್ತಕ್ಕಂಥದ್ದು ಹಾಕಿದ, ಅದನ್ನು ಗಮನಿಸಲ್ಲ. ನೇರ ರಾಮದೇವರ ಹತ್ರ ಹೋಗ್ಬೇಕು, ರಾಮನ ಹತ್ರ ಹೋಗ್ಬೇಕು ಅಂತೇಳಿ ಆ ರಾಕ್ಷಸನ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ಮಕರ ರಾಕ್ಷಸನ ಇರ್ತಕ್ಕಂಥವ ನೇರ ರಾಮದೇವರ ಮುಂದೆ ಹೋಗಿ ನಿಂತಿದ್ದ, ರಾಮನ ಮುಂದೆ ನಿಂತಿದ್ದ. ಇಟ್ಟುಟ್ಟು ತಸ್ಯ ವದಸ್ಯ ಪದಂ ಅತ ಮೇ ದದಾಮಿ ಇತಿ ಬ್ರುವಾಣ ಸಹ ಸರೋಜಯೋನೇ ಬ್ರಹ್ಮಣ ವರಾತ್ ಅವಧ್ಯತ ಅಸ್ತ್ರಸಂಗಾನ್ ಅಮೂಚತ್. ಆ ಮಕರ ರಾಕ್ಷಸನ ಇರ್ತಕ್ಕಂಥ ರಾಮದೇವ್ರನ್ನ ನೋಡಿ, ನನ್ನ ತಂದೆ ಆಗಿರ್ತಕ್ಕಂಥ ಕರ್ಣ ಇರ್ತಕ್ಕಂಥವನ್ನ ದಂಡಕವನವಾಗಿರ್ತಕ್ಕಂಥದ್ದನ್ನ ನೀ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ್ದಿ, ಅದಕ್ಕೆ ಬದಲಾಗಿ ನಾನು ನಿನ್ನ ಸಂಹಾರ ಮಾಡ್ಬೇಕು, ಅದಕ್ಕೆ ನಿಂಗೆ ಬಂದು ಕೊಡಬೇಕು, ಈ ಉತ್ತರವಾಗಿರ್ತಕ್ಕಂಥ ಕೊಡಬೇಕು ಅಂತ ನಾ ಬಂದಿದ್ದೇನೆ ಎಂಬುದಾಗಿ ಮಕರ ರಾಕ್ಷಸ ಹೇಳಿದ. ಮತ್ತು ಆ ಮಕರ ರಾಕ್ಷಸನಿಗೆ ಚತುರ್ಮುಖ ಬ್ರಹ್ಮದೇವರು ವರ ಇದೆ. ಭರಾತ್ ಅವಧ್ಯತ ಅಸ್ತ್ರ ಮುಂಚತ್. ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯ ನಿಮ್ಮ ಮನಸ್ಸಲ್ಲಿ ಹೇಳ್ಬೇಕು ಅಂತ ಹೇಳ್ತೇನೆ. ಇಷ್ಟು ರಾಕ್ಷಸರ ಇರ್ತಕ್ಕಂಥ ಅವರಿಗೆ ಚತುರ್ಮುಖ ಬ್ರಹ್ಮದೇವರ ವರ ಹೆಂಗ್ ಬಂತು ನಿಮ್ ಮನಸ್ಸಲ್ಲಿ ತೋರ್ಬಹುದು. ಇಲ್ಲ, ಇಷ್ಟು ರಾಕ್ಷಸರ ಇರ್ತಕ್ಕಂಥ ಅವರಿಗೆ ರುದ್ರದೇವರ ವರ ಹೆಂಗ್ ಬೇಕು. ರುದ್ರದೇವರು ಮಾಡತಕ್ಕಂತ ಸಾಧನೆ ನೀವು ಅನುವ್ಯಾಖ್ಯಾನ ಸುಧಾರಣೆಗಳು ನೋಡಿರಿ ಅಂದ್ರೆ ನಮ್ಮಿಂದ ಆ ವರ್ಷ ಕೂಡ ಬರೀಲಕ್ ಬಿಡಿಲಾರ್ದು ಅಷ್ಟು ಸಾಧನೆ ಮಾಡಿಕೊಂಡವರು, ಅಷ್ಟು ದೊಡ್ಡ ದೇವರು. ಅವರಿಗೂ ಮೇಲ್ ದೇವರಾಗಿರ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮದೇವರು. ಅವ್ರ ವರ ಹೆಂಗ ಬಂತು ಅಂತಂದ್ರೆ ಇಷ್ಟು ಅದಕ್ಕೆ ತಾನು ಹೇಳಿದೆ ನೋಡ್ರ, ತಪಸ್ ಮಾಡಾಮೇಲೆ ಒಳ್ಳೆ ಇಷ್ಟು ತಪಸ್ ಮಾಡಿರೆ ಈ ಪ್ರತ್ಯಕ್ಷ ಆಗ್ಬೇಕು ದ್ವೇದಲ್ಲಿರೋ ಪ್ರಯುಕ್ತ ಅಷ್ಟು ಕಠಿಣವಾಗಿರ್ತಕ್ಕಂಥ ತಪಸ್ ಮಾಡಿ ಕೊನೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಜೀವನಿಗೆ ಯೋಗ್ಯತೆ ಸ್ವಭಾವ ಇದೆ ನೋಡ್ರ, ಅಷ್ಟು ಕಠಿಣ ತಪಸ್ ಮಾಡಿ ಚತುರ್ಮುಖ ಬ್ರಹ್ಮದೇವರು ಬಂದ್ರು ಅಂದ್ರೆ ನಂಗೆ ಮೋಕ್ಷ ಕೊಡ್ರಿ, ಇಲ್ಲ ಪರಮಾತ್ಮನಲ್ಲಿ ಭಕ್ತಿ ಬರಂಗ್ ಮಾಡ್ರಿ ಅಂತ ಕೇಳಲ್ಲ ನೋಡ್ರಿ. ಇದು ತುಂಬಾ ಮುಖ್ಯ. ಇದಕ್ಕೆಂದ್ರೆ ದಿಸ್ ಈಸ್ ವೆರಿ ವೆರಿ ಫಂಡಮೆಂಟಲ್. ಬಿಕಾಸ್ ತಪಸ್ ಮಾಡಾಮಲ್ಲ ಒಳ್ಳೆಯವನಲ್ಲ. ತಪಸ್ ಮಾಡ್ತಕ್ಕಂಥದನ್ನ ಹೇಳಿಲ್ಲ, ಯಾರನ್ನ ಕುರಿತು ತಪಸ್ ಮಾಡ್ತಾನ, ತಪಸ್ ಮಾಡ್ತಕ್ಕಂಥ ವ್ಯಕ್ತಿನ ಕುರಿತು ಹೆಂಗ ತಿಳ್ಕೊಂಡಿದ್ದಾನ, ಅವ್ರು ಸಂತೋಷ ಬಿಟ್ಟು ಬಂದ್ರೆ ಏನ್ ವರ ಕಳ್ತಾನ, ವರ ಪಡೆದಾದ ಮೇಲೆ ಹೆಂಗ್ ನಡ್ಕಂತಾನ, ಇದು 4 ಇಟ್ಟು ಡಿಸೈಡ್ ಮಾಡ್ಬೇಕು. ಆದ ಕಾರಣ ಇವ್ರು ತಪಸ್ ಮಾಡಿ ಏನ್ ಕೇಳಿರು, ನಿಮ್ಮ ಅರ್ಥ ಬೇರೆ ಯಾರನ್ನು ಸಾವು ಬರ್ಕೊಂಡು ಹಂಗೆ ಹೇಳಿರು. ಅದು ಸರಿ ಅಂತಂದ್ರು. ಇದಕ್ಕಂದ್ರೆ ಸರಿ ಅಂತಂದ ಮೇಲೆ ಏನಾಯ್ತು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಹೊರತ ಬೇರೆ ಯಾರು ನೋಡ್ರು ಅಂಜಿಕೆ ಇಲ್ಲ ಅಂತ ಎಲ್ಲಾರನ್ನೂ ಕೊಲ್ಲೋದಕ್ಕೆ ಆರಂಭಿಸಿರು. ಆದ ಕಾರಣ ತಪಸ್ಸ ಇರ್ತಕ್ಕಂಥದ್ರಿಂದ ಒಂದು ಇದಕ್ಕಿಂತ ತಪಸ್ ಮಾಡಂಗ ಇಂತ ಊಟ ಮಾಡೋದು ಮನ್ಕೊಂಡ್ರು ಒಂದು ಅಂತ ಆಯ್ತಲ್ಲ. ಆದ ಕಾರಣ ಇಲ್ಲಿ ನಿಮಗೆ ಸಂದೇಹ ಬರ್ಕೂಡ್ದು ಅದಕ್ಕೆ ಹೇಳ್ತಾನೆ. ಇದಕ್ಕೆಂದ್ರೆ ಇಷ್ಟು ರಾಕ್ಷಸರ ಇರ್ತಕ್ಕಂಥವ್ರು ಕಠಿಣ ತಪಸ್ಸು ಮಾಡ್ತಿಲ್ಲ. ನಮ್ಮ ಅಪ್ಪಗಳರು ಕಠಿಣ ತಪಸ್ಸು ಮಾಡ್ತಿಲ್ಲ. ಎದಕ್ ಮಾಡ್ತಾ ಇದ್ದೆ, ಪರಮಾತ್ಮನ ನೋಡ್ಬೇಕು, ಅವನ ಅನುಗ್ರಹ ಇರ್ತಕ್ಕಂಥ ಪಡಿಬೇಕು ಅಂತ ಮಾಡ್ತೀಯಾ, ಇಲ್ಲ ಒಂದು ದೇವತೆಯನ್ನ ತಪಸ್ ಮಾಡಿ ತಗೊಂಡು ಅವ್ರ ವರದಿಂದ ಬಾಕಿಯವ್ರನ್ನ ಆಮೇಲೆ ದುಷ್ಟ ಇದು ಮಾಡ್ಬೇಕು, ನಾ ದೊಡ್ಡವನು ಆಗ್ಬೇಕು ಅಂತ ಮಾಡ್ತಾ ಇದ್ದೀಯಾ ಅಂತ ಇಂಟೆನ್ಷನ್ ಹೇಳಿ ನೋಡ್ರ. ಆ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್.
ಆಗ ರಾಮದೇವರಾಗಿರ್ತಕ್ಕಂಥ ಅವರು ಆ ಕರ್ಣ ಇರ್ತಕ್ಕಂಥವನು ಪ್ರಹಸ್ಯ ಇಂಥ ಮರಿ ಹೇಳ್ದ. ರಾಮದೇವರು ಪ್ರಹಸ್ಯ ಅಂದ್ರೆ ನಗ್ತಾ ಇದ್ರು. ಏನ್ ಮಾಡೋದು ಪಾಪ ಹುಚ್ಚಿಂತ ಮರಿ ಮಾತಾಡ್ತಾ ಇದೆ ಅಂತೇಳಿ. ಪ್ರಹಸ್ಯ ರಾಮ ಅಸ್ಯ ನಿವಾರ್ಯ ಚ ಅಸ್ರೈ ಅಸ್ರಾಣ್ಯಮೇಯು ಅಸನಿ ನಿರ್ಮಿಂಬದೇನ. ಆಗ ರಾಮದೇವರಾಗಿರ್ತಕ್ಕಂಥವ್ರು ಆ ಕರ್ಣ ಇರ್ತಕ್ಕಂಥ ಅವನ ತಲೆಯ ಇರ್ತಕ್ಕಂಥದ್ದನ್ನ ನೆಗತಾಯಿ ಕತ್ತಿಸಿರು. ಆ ತಲೆ ರಾಕ್ಷಸನ ಇರ್ತಕ್ಕಂಥದ್ದು ತಲೆಯ ಇರ್ತಕ್ಕಂಥದ್ದು ಕಳೆದು ಬಿತ್ತು. ಹಾಗೇನಾಯ್ತು ಅಂದ್ರೆ ಆ ಮಕರ ರಾಕ್ಷಸನ್ ಕೂಡ ಅನೇಕ ರಾಕ್ಷಸರ ಇರ್ತಕ್ಕಂಥವ್ರು ಬಂದಿದ್ದಾರೆ. ಅವರೆಲ್ಲ ವಿದುದ್ರುಹು ಅಸ್ಯ ತೇ ಅನುಗಾಯಿನಃ. ಅನುಗಾಯಿನ ಅಂದ್ರೆ ಫಾಲೋಯರ್ಸ್, ಅನೇಕ ಜನರ ಇರ್ತಕ್ಕಂಥವ್ರು ಬಂದಿದ್ದಾರೆ. ಈ ಮಕರ ರಾಕ್ಷಸನಿಗೆ ಹೋಗೋಣ ಅಂಜಿಕೊಂಡು ಅವರೆಲ್ಲ ಓಡಿ ಹೊಟ್ಟೋದ್ರು. ಒಬ್ರು ಜಗಳವಾಗಿರ್ತಕ್ಕಂಥದ್ದು ಬರಲ್ಲ. ಅವರೆಲ್ಲ ಏನಂದ್ರೆ ದುರ್ಮುಖನ ಇರ್ತಕ್ಕಂಥ ಹಂಗೆ ಮೊದಲು ಓಡಿ ಹೋದನು. ಅದೇ ಪ್ರಕಾರವಾಗಿ ಎಲ್ಲರೂ ಓಡಿ ಹೋದರು ಎಂಬುದಾಗಿ ಹೇಳ್ಬಿಟ್ಟು ಆಗ ಏನಾಯ್ತು ಅಂತಂದ್ರೆ ತತಃ ಸಜ್ಜೀವೀಕೃತ್ಯ ಆರ್ತಧನ್ವ ರಥಂ ಸಮಾಸ್ಥಾಪ್ಯ ನಿಶಾಚರೇಶ್ವರ ವೃತಃ ಸಹಸ್ರಾಯುಧ ಕೋಟಿಕೂಪೈ ನಿಶಾಚರೈ ಆಸು ಯಗೂರಣಾಯ. ಆಗ ಈ ಭೌತಿಗಳ ಇರ್ತಕ್ಕಂಥವ್ರನ್ನ ರಾವಣನ ಇರ್ತಕ್ಕಂಥ ಅನೇಕ ಜಗಳವಾಗಿರ್ತಕ್ಕಂಥ ಬಂದ. ಎಲ್ಲಾರು ಆಯ್ತು ಹಂಗೇಂದ ನಾನೇ ಜಗಳಕ್ಕೆ ಹೋಗೋಣ ಹಂಗಂತ ಮಕರ ರಾಕ್ಷಸ ಮುಂಚೆ ಅವನೇ ಬಂದಿರುವ. ಇವ ನಾ ಮಾಡ್ತೇನೆ ಅಂತ ಹೇಳಿದ ಕಾರಣ ಅವನಿಗೆ ಒಂದು ಚಾನ್ಸ್ ಕೊಟ್ಟ. ಈಗ ರಾವಣನ ಇರ್ತಕ್ಕಂಥವ್ ಬಂದು ಅನೇಕ ಕಪಿಗಳಾಗಿರ್ತಕ್ಕಂಥ ಅವರಿಗೆ ಗಾಯವಾಗಿರ್ತಕ್ಕಂಥದ್ದು ಮಾಡಿ, ಅನೇಕ ಕಪಿಗಳನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ, ಅನೇಕ ಕಪಿ ರಾಜರ ಇರ್ತಕ್ಕಂಥ ಕ್ಯಾಪ್ಟನ್ಸ್ ಅವ್ರನ್ನೆಲ್ಲ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಅದಕ್ಕೆ ಆಮೇಲೆ ಇಲ್ಲಿ ಅಲ್ಲಿ ಬಂದು 5 ಮರುತ್ತಗಳ ಇರ್ತಕ್ಕಂಥದ್ದು ಒಂದು ಹೇಳ್ತಾರೆ. ಗಜೋ ಗವಾಕ್ಷೋ ಗವೇಶ್ಚ ವೃಷ್ಟಶ್ಚ ಸಗಂಧಮಾದಾಹ ಧನೇನ ಜಾತಾಹ ಪ್ರಾಣಾದಯ. ಧನೇನ ಅಂದ್ರೆ ಕುಬೇರ ಅಂತರ್ಥ. ಪ್ರಾಣಾದಯ ಪಂಚಮರುತ್ ಪ್ರವೀರಾಹ ಸಕತ್ತನಃ. ಸಕತ್ತನಃ ಅಂದ್ರೆ ಕುಬೇರ ಅಂತರ್ಥ. ಸಕತ್ತನಃ ವಿತ್ತಪದಿಶ್ಚ ಜಗ್ಮು ಗಜ ಗಜಾಕ್ಷ ಗಭಯ ವೃಷ ಗಂಧಮಾನ ಎಂಬುದಾಗಿರ್ತಕ್ಕಂಥವ್ರನ್ನ ಕುಬೇರನ ಇರ್ತಕ್ಕಂಥವನ ಕೂಡ ಬರ್ತಕ್ಕಂಥವ್ರು. ಅವರೆಲ್ಲ ಏನಂದ್ರೆ ಅವರಷ್ಟು ಜನನ್ನು ರಾವಣ ಇದೆಲ್ಲ ಈ ಪಾರ್ಸಿರ್ತಕ್ಕಂಥವ್ರು. ಅವರಷ್ಟು ಜನನ್ನು ರಾವಣನ ಇರ್ತಕ್ಕಂಥ ತುಂಬಾ ಉಪದ್ರವ ಇರ್ತಕ್ಕಂಥದ್ದು ಪಡಿಸಿದ. ಆಗ ರಾವಣನ ಇರ್ತಕ್ಕಂಥವ ಏನಾಯ್ತು ಅಂತಂದ್ರೆ ಅನೇಕ ಬಾಣಗಳ ಇರ್ತಕ್ಕಂಥದ್ದನ್ನು ಮಾಡಿ ಆ ಅಶ್ವಿನಿ ಕುಮಾರರಿಬ್ಬರ ಇರ್ತಕ್ಕಂಥವ್ರನ್ನ ಕಳೆದು ಬೀಳಂಗ್ ಮಾಡಿದ. ಜಾಂಬವಂತನ ಇರ್ತಕ್ಕಂಥ ಅವನು ಬಿಡಲು ಅವನು ಕಳೆದು ಬೀಳಿಸಿದ. ಈ ಪ್ರಕಾರವಾಗಿ ಈಗ ಏನಾಯ್ತು ಅಂತಂದ್ರೆ ರಾವಣನ ಇರ್ತಕ್ಕಂಥ ಹೇಳ್ಬೇಕಾ ಅನೇಕ ಬಾಣಗಳ ಇರ್ತಕ್ಕಂಥದ್ದು ತಗೊಂಡು ಈ ಪ್ರಕಾರವಾಗಿ ಬಾಲಿ ಮಗನ ಇರ್ತಕ್ಕಂಥ ಅಂಗತನ ಇರ್ತಕ್ಕಂಥವನ್ನು ಬಂದು ಕಳೆದು ತಳ್ಳಿದ. ಅದಕ್ಕೆ ಆಮೇಲೆ ಶಿಲಾಂ ಸಮಾದಾಯ ರಾವಣನ ಇರ್ತಕ್ಕಂಥವ ಅಂಗದನ್ನ ಬಿಡಲು ಒಂದು ಕಳೆದು ತಳ್ಳಿ ಅದಕ್ಕೆ ಆಮೇಲೆ ಅವನ ಕೈ ಹಿಡಿದು ಇದೆ ತುಂಬಾ ಬೆಟ್ಟ ಇರ್ತಕ್ಕಂಥ ಬಡವ ಇರೋ ಪ್ರಯುಕ್ತ ಅಂಗದನ ಇರ್ತಕ್ಕಂಥವ ನೆಲದಿಂದ ಎಳ್ಳಕ್ ಬಿಡಿಲ್ಲ. ಅದಕ್ಕೆ ಅಂಗದನ ಇರ್ತಕ್ಕಂಥವ ಕಳಬುಳನ ಸುಗ್ರೀವನ ಇರ್ತಕ್ಕಂಥವ ರಾವಣನ್ ಕೂಡ ಜಗಳಕ್ಕೆ ಬಂದ. ಆಗ ಈ ರಾವಣನ ಇರ್ತಕ್ಕಂಥವ ಗಂಗ ಭೂರ ವಾಣೈ ದಶಾನನಃ ಖಂಡಶಃ ಏವ ಕೃತ್ವ ಅಂತೇಳಿ ಈ 10 ತಲೆ ಇರ್ತಕ್ಕಂಥ ರಾವಣನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ಅವ ತಗೊಂಡ್ ಬಂದಿರ್ತಕ್ಕಂಥ ಮರಗಳು ಇತ್ಯಾದಿಗಳ ಇರ್ತಕ್ಕಂಥ ಅದನ್ನೆಲ್ಲ ಒಂದು ಕ್ಷಣದಿಂದ ಅದನ್ನೆಲ್ಲ ನಾಶ ಇರ್ತಕ್ಕಂಥದ್ದು ಮಾಡಿ ಒಂದು ನೇರ ಈ ಸುಗ್ರೀವನ ಥ್ರೋಟಿಗೆ ಕುತ್ತಿಗೆ ಇರ್ತಕ್ಕಂಥದ್ದಕ್ಕೆ ಒಂದು ಬಾಣ ಬಿಟ್ಟ. ಆ ಬಾಣವ ಇರ್ತಕ್ಕಂಥದ್ದು ತಾಕಿ ಸುಗ್ರೀವನ ಇರ್ತಕ್ಕಂಥವ ಕಳೆದು ಬಿದ್ದ. ಹೀಗಾಯ್ತು. ಆಗ ಏನಾಯ್ತು ಅಂದ್ರೆ ಅಥೋ ಹನುಮಾನ್ ಅನುರೇಂದ್ರ ಭೋಗ ಸಮಂ ಸ್ವಭಾಗುಂ ಭೃಶಮುನ್ನಮಪ್ಯೆ ತತಾಡ ವೀಕ್ಷ್ಯ ಅಧಿಪಂ ತತು ರಾಕ್ಷಸಾಂ ಮುಖೈಃ ಸಹ ರಕ್ತಂ ಪ್ರಭವನ್ನೇ ಪಪಾತ. ಇದ್ದಾನೆ ಒಂದು ಮುಖ್ಯವಾದ ಇನ್ಸಿಡೆಂಟು. ಹಾಗೇನಾಯ್ತು, ಸುಗ್ರೀವವರಿಗೂ ಕಳೆ ಬಿದ್ದಾಯ್ತು, ಬಾಕಿ ಎಲ್ಲ ಕೋತಿಗಳಾಗಿರ್ತಕ್ಕಂಥದ್ದು ಹೋಯ್ತು. ಆಗ ಹನುಮಂತ ದೇವರಾಗಿರ್ತಕ್ಕಂಥವ್ರು ಬಂದು ಏನಾಯ್ತು ಅಂದ್ರೆ ರಾವಣನ್ ಮುಂದೆ ಬಂದು ನಿಂತಿದ್ದು ಏನು ಅಂತಂದ್ರೆ ನೀ ಏನೋ ಬಾಣ ಬಿಡ್ಬೇಕು ಅಂತ ಹೇಳಿದಿರಪ್ಪ, ಏನ್ ಬೇಕಾದ್ರೆ ಮಾಡು ಎಂಬುದಾಗಿರ್ತಕ್ಕಂಥದ್ದು ಹೇಳಿರ. ರಾವಣನ ಇರ್ತಕ್ಕಂಥ ಆಗ ಏನ್ ಮಾಡಿದ ಅಂತಂದ್ರೆ ಹನುಮಂತ ದೇವರಾಗಿರ್ತಕ್ಕಂಥವ್ರು ನೀ ಬಾಣ ಬಿಡ್ಲಕ್ಕೆ ಮುಂಚೆ ಒಂದು ಕೆಲಸ ಮಾಡ್ತೇನೆ ಅಂತ ಹೇಳಿ ಲೇಸಾಯಿ ಒಂದು ಗುದ್ದ ಇರ್ತಕ್ಕಂಥದ್ದು ಗುದ್ದಿರು.
ಹನುಮಂತ ದೇವರು. ಆಗ ಅದೇನಾಯ್ತು ಅಂದ್ರೆ ರಾವಣನ ಇರ್ತಕ್ಕಂಥವ ತತಾಡ ವಕ್ಷಸ್ಥ ಅಧಿಪಂಚ ರಾಕ್ಷಸಂ ಮುಖೈಹಿ ಸ ರಕ್ತಂ ಪ್ರಭವನ್ನೇ ಪಪಾತ. 10 ತಲೆಯಾಗಿರ್ತಕ್ಕಂಥದ್ರಿಂದ ನೆತ್ತರ ಇರ್ತಕ್ಕಂಥದ್ದು ಬಂತು. ಆಗ ರಾವಣ ಒಂದು ಮಾತು ಹೇಳಿದ, ಸಹ ಲಬ್ಧ ಸಂಖ್ಯ ಪ್ರಶಂಸ ಮಾರುತಿಂ ತ್ವಯಾ ಸಮೋ ನಾಸ್ತಿ ಪುಮಾನ್ನೇ ಕಶ್ಚಿತ್ ಆಕ ಕಹ ಪ್ರಾಪಯೇತ್ ಅನ್ಯ ಇಮಾಂ ದಶಾಂ ಮಾಂ ಇದಿತು ಮಾರುತಿರಾಹ ತಂ ಪುನಃ. ಲಬ್ಧ ಸಂಖ್ಯ ಪ್ರಾಪ್ತ ಅವನಿಗೆ ಮೂರ್ಛೋದು ಮೆಲ್ಲಗೆದ್ದು ರಾವಣನ ಇರ್ತಕ್ಕಂಥ ಒಂದು ಮಾತು ಹೇಳಿದ. ಏನ್ ಹೇಳಿದ ಅಂದ್ರೆ, ನಿಂಗೆ ಸಮ ಇರ್ತಕ್ಕಂಥವ್ರು ಯಾರು ಇಲ್ಲಪ್ಪ, ವಿಚಿತ್ರ ಬಲವಾಗಿರ್ತಕ್ಕಂಥದ್ದು ಇದೆ ನಿಂಗೆ ಎಂಬುದಾಗಿ ಮಾರುತಿಯ ಇರ್ತಕ್ಕಂಥವ್ರನ್ನ ಹೇಳಿದ. ಹೇಳ್ಬಿಟ್ಟು ಒಂದು ಮಾತು ಹೇಳಿದ, ನಾನೊಂದು ಮಾಡ್ತೇನೆ, ನಾನೊಂದು ಬಲದಿಂದ ಒಂದು ಗುದ್ದುತ್ತೇನೆ, ನೀ ತಾಂಗತಿಯ ನೋಡೋಣ ಎಂಬುದಾಗಿ ಹೇಳಿ, ಅತ್ಯಲ್ಪ ಮೇತದ್ ಉಪಾತ್ತ ಜೀವಿತ ಪುನಃ ತ್ವಂ ಇತ್ಯುಕ್ತ ಉವಾಚ ರಾವಣ ಗೃಹಾಣ ಮತ್ತೋಸಿ ಸಮುದ್ಯತಂ ತ್ವಂ ಮುಷ್ಟಿಪ್ರಹಾರಂ ತ್ವೈತಿತಂ ಪ್ರಬೋಧ ಎಂಬುದಾಗಿ ರಾವಣನ ಇರ್ತಕ್ಕಂಥವ ತನ್ನ ಕೈಯಿಂದ ಬಲ 10,000 ಆನೆ ಬಲ ಇರ್ತಕ್ಕಂಥವ ಅದರಿಂದ ತುಂಬಾ ವೇಗವಾಗಿ ಒಂದು ಗುದ್ದ ಇರ್ತಕ್ಕಂಥದ್ದು ರಿಪ್ಲೈ ಕೊಟ್ಟ. ಇದು ನೀನು ಕೊಟ್ಟದ್ದಕ್ಕೆ ಇದಕ್ಕೆ ನಿಂಗೆ ಬದಲ್ ನಾ ಕೊಡ್ತೇನೆ ಅಂತ ರಾವಣನ ಇರ್ತಕ್ಕಂಥವ ಕೊಟ್ಟ. ಆಗ ಹನುಮಂತ ದೇವರ ಇರ್ತಕ್ಕಂಥವ್ರು ಯಾವ ವಿಧವಾಗಿರ್ತಕ್ಕಂಥ ಚಲನೂ ಆಗಲ್ಲ. ಆಗ ಒಂದು ನಿಮಿಷ ಅವರು ಯೋಚನೆ ಮಾಡಿದ್ರು, ಏನು ಅಂತಂದ್ರೆ, ಈ ರಾವಣನ ಇರ್ತಕ್ಕಂಥವನ್ನ ನೆಕ್ಸ್ಟ್ ನಾ ಬಡದೆ ಅಂದ್ರೆ ಅವ ಸತ್ತೋವ, ಆದ್ರೆ ರಾಮದೇವ್ರ ತಾನ ಅವನ್ನ ಬಂದು ಕೊಲ್ಲಬೇಕಾಗಿದೆ. ಅದಕ್ಕೋಸ್ಕರ ಅವ ಬಡದ್ರಿಂದ ನಮಗೇನು ಸ್ವಲ್ಪ ಚಲನ ಆಯ್ತು ಎಂಬುದಾಗಿ ಕಿಂಚಿತ್ ಪ್ರವಾರೇಣ ನೋಡ್ರಿ, ಕಿಂಚಿತ್ ಪ್ರಹಾರೇಣ ತು ವಿಕುಲಂಗಾತ್ ಶೀತೋ ಹಿ ತಸ್ಮಿನ್ನೇ ತದನಂತರ ಮಮ. ಆದ ಕಾರಣ ಈ ಪೆಟ್ಟಿನಿಂದ ಕೊಂಚ ನಾವು ಬಂದು ಚಲನ ಆದಂಗ ತೋರಿಸಿ ಮಣ ಹೊಡ್ತಿ ಅವ ಅಂಜಿಕೊಂಡು ಓಡಿ ಹೊಟ್ಟವ. ಇದಕ್ಕೆಂದ್ರೆ ಇವರು ಎದ್ದು ತಿರುಗು ಒಂದು ಕೂತಿರುವುದ ನಾ ಹೋಗದ ಹಂಗೆಂಬದಕ್ಕೆ ಓಡಿ ಹೊಟ್ಟವ. ಅವ ಓಡಿ ಹೋಗ್ಬೇಕು ಎಂಬ ತನ್ನ ಅಭಿಪ್ರಾಯ ಎಂಬುದಾಗಿ ಹೇಳಿ ಇದು ಬಂದು ರಾವಣ ಹೇಳ್ತಾನ ಏನಂತಂದ್ರೆ, ಇದು ನಂಗೆ ಈಗ ಹನುಮಂತ ದೇವರಿಗೆ ಕೊಂಚ ಅಲ್ಲಾಟ ಇದೆ, ಈಗ ನಾನು ತಪ್ಸಿಟ್ಟು ಹೋಗತ್ತಾನು ಬದುಕಿಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ನೇರ ಹೋದ. ಅಲ್ಲಿ ಯುದ್ಧಕ್ಕೆ ಹೋಗಿ ಏನ್ ಮಾಡಿದ ಅಂದ್ರೆ ನೀರನ್ನ ಎಳ್ಕಂಡ. ನೀರನ್ನ ಇರ್ತಕ್ಕಂಥವ ಅಗ್ನಿಪುತ್ರ ಇರ್ತಕ್ಕಂಥವ ತಮ್ಮ ಆಪತಂತಂ ಪ್ರಸಮೀಕ್ಷ ನೀರ ಧನುರ್ವಜಾತ್ ರಥೇಶು ತಸ್ಯ ಹಾಗಂತ ಹೇಳಿ ರಾವಣನ ಇರ್ತಕ್ಕಂಥವ ನೀಲನ ಇರ್ತಕ್ಕಂಥವ ಬಂದ. ನೀಲನ ಇರ್ತಕ್ಕಂಥವ ರಾವಣನ ನೋಡಿ ಅಲ್ಲಿಂದ ಓಡಲಿಕ್ಕೆ ಆರಂಭಿಸಿದ. ಅವನಿಂದ ಮುಡಿಲ್ಲ, ಅವನು ಕುದುರೆ ಇತ್ಯಾದಿಗಳು ಚಾರಿಟಿ ಎಲ್ಲ ಬಿಟ್ಟುಟ. ರಾವಣನ ಇರ್ತಕ್ಕಂಥವ ಈಗ ಬಂದು ಏನಾಯ್ತು ಅಂತಂದ್ರೆ, ಈ ಒಂದು ಜಡವಾಂಗ ಆಯ್ತು ಅವನಿಗೆ. ಇದಕ್ಕೆಂದ್ರೆ ಈ ನೀರ ಕೂಡ ನಮ್ಮನ್ನ ಇಂಥ ಮಾರಿ ಬಿಡದನ ಅಂದ್ಬಿಟ್ಟು ರಾವಣನ ಇರ್ತಕ್ಕಂಥವ ಕೊಂಚ ಯೋಚನೆ ಆಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ಆ ರಾಕ್ಷಸನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ಅಗ್ನಿ ಅಸ್ತ್ರವಾಗಿರ್ತಕ್ಕಂಥದ್ದು ತಗೊಂಡ. ಇದು ಇಟ್ಟು ಈ ನೀರನ್ನ ಇದು ಮಾಡ್ಬೇಕು ಅಂದ್ಬಿಟ್ಟು ಆಗ ನೀರನ್ನ ಇರ್ತಕ್ಕಂಥವನ್ನ ಅದರಿಂದ ಬುಡಿಯೋಣ. ಅವ ಬಂದು ಕಳಗ ಬಿದ್ದ. ತೇನ ಸತೇನ ಭೂಮೋ ಪತಿತಃ ಸಚೈನಂ ದದಾಹ ವನ್ನಿ. ಆಗ ನೀರನ ಇರ್ತಕ್ಕಂಥವ ಅಗ್ನಿಕುಮಾರನ ಇರೋ ಪ್ರಯುಕ್ತ ಆ ಅಗ್ನಿ ಅಸ್ತ್ರವಾಗಿರ್ತಕ್ಕಂಥದ್ದು ಅವನು ಒಂದು ಮಾಡಲ್ಲ ಎಂಬುದಾಗಿ ಹೇಳೋಣ. ಆಗ ರಾವಣನ ಇರ್ತಕ್ಕಂಥವ ಈ ನೀರನ್ನ ಕುರಿತು ನಮಗೆ ಬೇಡ, ನಾವು ರಾಮನ ಕುರಿತು ಸಂಹಾರ ಮಾಡ್ಬೇಕು ಅಂತ ಹೇಳಿ ನೇರ ಅದು ಹೊರಟ. ತಥೋ ಯಯೌ ರಾಗಮವೇವ ರಾವಣ ನಿರ್ವಾರಯಾಮಾಸ ತಮಾಸು ಸ ಲಕ್ಷ್ಮಣ ತಥಕ್ಷು ತಾವದಿಗೌ ತನುರ್ಭೃತಾಂ ಸಸಾರೈ ಶರೀರ ರಾವಣರೈ ಎಂಬುದಾಗಿ ರಾವಣನ ಇರ್ತಕ್ಕಂಥ ಹೊರಟ. ಆಗ ಲಕ್ಷ್ಮಣ ತಡಗಿದ, ರಾವಣನ ಮುಂದೆ ನೀವು ರಾಮದೇವರ ತಿರುಗಿ ಹೋಗಬಾರ್ದು ಎಂಬುದಕ್ಕೆ. ಆಗ ರಾವಣನಿಗೂ ಲಕ್ಷ್ಮಣನ ಇರ್ತಕ್ಕಂಥವನಿಗೂ ಜಗಳವಾಗಿರ್ತಕ್ಕಂಥದ್ದಾಯ್ತು. ಒಬ್ಬರಿಗೊಬ್ಬರು ಬಂದು ಬಾಣವಾಗಿರ್ತಕ್ಕಂಥದ್ದು ಬಿಟ್ಟುಕೊಂಡ್ರು. ಆಗ ಏನಾಯ್ತು ಅಂದ್ರೆ ಲಕ್ಷ್ಮಣನ ಇರ್ತಕ್ಕಂಥವನಿಗೆ ಒಂದು ನಿವಾರಿತ ತೇನ ದಶಾನನು ಮೃತಂ ಋಷಾನ್ವಿತು. ಲಕ್ಷ್ಮಣನಿಗೆ ತುಂಬಾ ಫ್ರಸ್ಟ್ರೇಷನ್ ಆಯ್ತು. ಇದಕ್ಕೆಂದರೆ ರಾವಣನ ಇರ್ತಕ್ಕಂಥವ ತುಂಬಾ ಬಿಡ್ತಕ್ಕಂಥ ಬಾಣವಾಗಿರ್ತಕ್ಕಂಥದ್ದು, ವಿಚಿತ್ರವಾಗಿರ್ತಕ್ಕಂಥದ್ದು, ತುಂಬಾ ಫಿಯರ್ಸ್ ಆಗಿರ್ತಕ್ಕಂಥದ್ದು. ಆದ ಕಾರಣ ಅವ ಏನಾಯ್ತು ಅಂದ್ರೆ ಅದೆಲ್ಲ ಕೆಲವೊಂದು ಕೊಟ್ಟದೆಲ್ಲ ಚತುರ್ಮುಖ ಬ್ರಹ್ಮದೇವರು ಕೊಟ್ಟದ್ದು. ಆದ ಕಾರಣ ಅವನಿಂದ ಲಕ್ಷ್ಮಣನ ಇರ್ತಕ್ಕಂಥ ಅವನಿಗೆ ಈ ಒಂದು ನೇರ ಬಾಣವಾಗಿರ್ತಕ್ಕಂಥದ್ದು ತಾಕಿತು.
ಆಗ ತುಂಬಾ ತಮರಿ ಆ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ತಾಕೊಂಡು ಲಕ್ಷ್ಮಣ ಇರ್ತಕ್ಕಂಥವ ಮೂರ್ಛೋಯಿ ಕಳಗ ಬಿದ್ದ. ದಶಾನನ ಅಪಿ ರಾಮದೇವರತ್ರಿ ಹೋಗ್ತಕ್ಕಂತ ರಾವಣನ ತಡೆಕಲಕ್ಕೆ ಹೋಗಲಾಗಿ ಲಕ್ಷ್ಮಣನ ಇರ್ತಕ್ಕಂಥವ ದಶಾನನ ಅಪಿ ಕ್ಷಣಾತ್ ರಥಾನ್ನೇ ಅಭಿವೃದ್ಧಿ ಬಲಾತ್ ಪ್ರಯೋಗ್ಯ. ಇಲ್ಲಿ ಒಂದು ಪ್ರಮೇಯ ಹೇಳ್ಬಿಟ್ಟು ಗೀತ ಮುಗಿಸ್ತಾನೆ. ಆಗ ಏನ್ ಮಾಡಿದ, ಮೂರ್ಛೋಯಿ ಲಕ್ಷ್ಮಣನ ಇರ್ತಕ್ಕಂಥ ಅವ ಕಡೆ ಬೀಳೋಣೆ. ಅವ ಏನ್ ಮಾಡಿದ, ಈ ಲಕ್ಷ್ಮಣನ ತೂಗಿಂಡು ಹೋಗಿ ನಾನು ಬಂದು ಅರಣ್ಮನೆ ದುಡ್ಡು ಅವನ ಕೊಲ್ಲುತ್ತೇನೆ ಅಂತ ಹೇಳಿದ್ರೆ ರಾಮದೇವರ ಆಟೋಮೆಟಿಕ್ ಸರೆಂಡರ್ ಅವ ಎಂಬುದಾಗಿರ್ತಕ್ಕಂಥ ಅಭಿಪ್ರಾಯದಿಂದ ಇಲ್ಲಿ ಬಂದು ಒಂದು ತುಂಬಾ ಮುಖ್ಯವಾದಿದೆ. ಇವರೇ ನೀವು ಈ ಒಂದು ಶ್ಲೋಕ 86ನೇ ಶ್ಲೋಕ ಒಂದೇ ಹೇಳ್ತಾನೆ. ಅದನ್ನು ಗಮನಿಸ್ಬೇಕೇನಂದ್ರೆ ದಶಾನನ ಅಭಿಕ್ಷಣಾತ್ ರಥಾತ್ ಅವಪ್ಲುಪ್ಯ ಅಭಿನೃತ್ಯ ಬಲಾತ್ ಪ್ರಯೋಗ್ಯ ಸ್ವಭಾಗುಭಿ ಎಂ ಲಕ್ಷಣಂ ನೇತಂ ಸ್ವಗೃಹಂ ಪ್ರತಿ ನೇತಂ ಸಮೀಕ್ಷತೆ. ಆಗ ರಾವಣನ ಇರ್ತಕ್ಕಂಥ ಹೆಂಗೂ ಇವ ಬ್ರಹ್ಮಾಸ್ತ್ರ ಹಾಕಿ ಕಳಗೆ ಬಿದ್ದಿದ್ದಾನ, ಮೂರ್ಛೋಗಿ ಬಿದ್ದಿದ್ದಾನ. ಇವನ್ನ ಈಗ ತೂಕೊಂಡು ಸ್ವಗೃಹ ಅಂದ್ರೆ ನನ್ನ ಅರಣ್ಯ ತಗೊಂಡೆ ಇವನ್ನ ಇಟ್ಟಬೇಕು ಇದನ್ನ ಎಂಬುದಾಗಿ ಮಾಡಿ ತುಂಬಾ ಬಲದಿಂದ ಸ್ವಭಾಗುಭಿ ಮಾಡಿದ. ಆಗ ಸಂಪ್ರಾಪ್ಯ ಸಂಜ್ಞಾಂ ಸವೀಕ್ಷಣೋಪಿ ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ ಶೇಷಂ ಹರೇ ಅಂಶಯುತಂ ಚಾಸ್ಯ ಸಂಚಾಲನಾಪಿ ಶಶಾಕ ರಾವಣ. ಆಗ ರಾವಣನ ಇರ್ತಕ್ಕಂಥವ ಆ ಲಕ್ಷ್ಮಣನ ಆಡ್ಸ್ಲಿಕ್ಕೆ ಬಿಡಿಲ್ಲ. ಹೇಗೆ ಅಂತಂದ್ರೆ ಆಗ ಏನಾಯ್ತು ಅಂದ್ರೆ ಲಕ್ಷ್ಮಣ ಇರ್ತಕ್ಕಂಥ ಅವನಿಗೆ ಆ ಮೂರ್ಛೋದ ಇರ್ತಕ್ಕಂಥದ್ದಲ್ಲಿ ಸ್ವಲ್ಪ ಜ್ಞಾನವಾಗಿರ್ತಕ್ಕಂಥದ್ದು ಬಂದು ತನ್ನ ಮೂಲ ರೂಪವಾಗಿರ್ತಕ್ಕಂಥದ್ದನ್ನು ಸ್ಮರಣ ಮಾಡಿದ. ಮೂಲ ರೂಪನ್ನು ಸ್ಮರಣ ಮಾಡಿದ ಅಂದ್ರೆ ಏನರ್ಥ ಅಂದ್ರೆ, ನೀವು ಚಾಂದೋಗ್ಯ ಉಪನಿಷತ್ತು ಓದಿರ್ತೀರಿ, ಶೇಷದೇವರು ಒಂದೆಡೆಯಲ್ಲಿ ತಾನು ಈ ಬ್ರಹ್ಮಾಂಡವಾಗಿರ್ತಕ್ಕಂಥದ್ದು ಇದೆ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಆ ರೂಪವನ್ನು ಸ್ಮರಣ ಮಾಡಿದ ಹಾಗೆ ಅಂತ ಹೇಳಿರಿ. ಶೇಷದೇವರ ಇರ್ತಕ್ಕಂಥವ್ರು ಒಂದೆಡೆಯಲ್ಲಿ ಬ್ರಹ್ಮಾಂಡ ಇರ್ಲಿ, ಆದ ಕಾರಣ ಅಷ್ಟು ಬಲವಾಗಿರ್ತಕ್ಕಂಥದ್ದು ಇರ್ಲಿ, ರಾವಣನಿಂದ ಅಡಗಿಸಲಿಲ್ಲ ಅಂದ್ರೆ ಅವ್ ಬಿಟ್ಟಿರ್ತಕ್ಕಂಥದ್ದು ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಇದಕ್ಕಿಂತ ಮೇಲಿರ್ತಕ್ಕಂಥದ್ದು, ಅದು ಅಡಗಿತಾನು ಆಗ್ಬೇಕು. ಬ್ರಹ್ಮಾಸ್ತ್ರದ ಎಫೆಕ್ಟ್ ಇನ್ನೂ ಇದೆ ಅಂತಂದ್ರೆ ಅಲ್ಲಿ ನೋಡ್ರಿ ಅಂದ್ರೆ ಶೇಷಂ ಹರೇನ ಹಂಸಯುಗ ಅಂತಂದ್ರೆ ಏನರ್ಥ ಅಂದ್ರೆ ಶ್ರೀ ಶಂಕರ್ಷಣೂಪೆ ಪರಮಾತ್ಮನ ಇರ್ತಕ್ಕಂಥವ ಆವೇಶವಾಗಿರ್ತಕ್ಕಂಥದ್ದು ಎಲ್ಲಿದೆ, ರಾಮದೇವರ ಲಕ್ಷ್ಮಣನಿದೆ. ಆದ ಕಾರಣ ಹರೇಹೇ ಶ್ರೀ ಶಂಕರ್ಷಣಸ್ಯ ಅಂಶಯುತಂ ಶೇಷಂ ತಸ್ಯ ಲಕ್ಷ್ಮಣಸ್ಯ ಸಂಚಾಲನಾಯ ಅಪಿ ರಾವಣ ನ ಶಶಾಕ ಶಕ್ತು ನ ಅಭೂತ್ ಅಂತ ಹೇಳಿ ತಿಳಿದ್ರಿ. ಆದ ಕಾರಣ ಬರೀ ತಮ್ಮ ಮೂಲ ರೂಪ ಇರ್ತಕ್ಕಂಥದ್ದನ್ನು ಸ್ಮರಣೆ ಮಾಡಿದೆ ಅಂತಂದ್ರೆ ಆ ಮೂಲ ರೂಪ ಇರ್ತಕ್ಕಂಥದ್ದು ಸ್ಮರಣೆ ಮಾಡಿದ್ದಕ್ಕೂ ಕೋಟಿ ಮೇಲೆ ಇರ್ತಕ್ಕಂಥದ್ದು ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು. ಆದ ಕಾರಣ ಅದನ್ನು ತಾನು ಬಿಟ್ಟಿದ್ದಾನ. ಆದ ಕಾರಣ ಆ ಬ್ರಹ್ಮಾಸ್ತ್ರದ ಎಫೆಕ್ಟ್ ಇರಬೇಡ, ಅದನ್ನು ಬಿಟ್ಟವನಾಗಿರ್ತಕ್ಕಂಥ ಅವನ ಕೈಲಿ ಯಜಮಾನನ ರಾಮ ನಾವು ಖಂಡಿತ ತೂಕಿಂಡು ಹೋಗಕ್ ಮುಡಿயாது. ಹಾಗಿದ್ರೆ ಯಾಕೆ ತೂಕಿಂಡು ಹೋಗಕ್ ಮುಡಿಲ್ಲ ಅಂತಂದ್ರೆ ಅರೇ ಶಂಕರ್ಷಣೂಪಿ ಪರಮಾತ್ಮನ ಇರ್ತಕ್ಕಂಥ ಅವನ ಸ್ಮರಣೆ ಆಗಿರ್ತಕ್ಕಂಥದ್ದು. ಅದೇ ತಾನೇ ನೀವು ನೋಡಿರಿ ಅಂದ್ರೆ ನನ್ನ ಕೆಲವರು ಕೇಳಿರು. ಇದಕ್ಕೆಂದ್ರೆ ಒಂದು ಚಿಕ್ಕ ಉದಾಹರಣೆ ಏನಂದ್ರೆ, ರಾಮದೇವರು ಸೀತಾದೇವಿ ಪಟ್ಟಾಭಿಷೇಕ ಫೋಟೋ ನೀವು ನೋಡಿರ್ತೀರಿ. ರಾಮದೇವರು ಸೀತಾದೇವಿ ಲಕ್ಷ್ಮಣ ನಿಂತಿರುವ, ಆ ಭರತ ನಿಂತಿರುವ, ಹನುಮಂತ ದೇವರು ಕಳೆಗೆ ನಮಸ್ಕಾರ ಮಾಡ್ತಾ ಹಿಂಗೇನು ಕುದುರಾರು ಅಂತಿರೋದು. ಆಗ ಲಕ್ಷ್ಮಣನ್ಗಿಂತ ಹನುಮಂತ ದೇವರು ದೊಡ್ಡವರಾಯ್ತಲ್ಲ, ಹಿಂಗ್ ಫೋಟೋ ಆಗ್ಬಾರ್ದಿಲ್ಲ ಅಂತಂದ್ರು. ನೋಡಪ್ಪ, ಅವ್ರು ಹಾಕಿದ ಕಾರಣ ಏನಿದ್ರೆ ಅವರ ಲಕ್ಷ್ಮಣನಲ್ಲಿ ಸಂಕರ್ಷ ರೂಪಿ ಪರಮಾತ್ಮನ ನೋಡ್ತಾ ಇದ್ದಾರೆ, ಪ್ರತಿಯೊಂದು ರೂಪ ಪರಮಾತ್ಮನ ಬರ್ತೇನೆ ನೋಡ್ತಾ ಇದ್ದಾರೆ. ಆದ ಕಾರಣ ಹಾಗೆ ಹಾಕಿಂದ ಸರಿ ತಿಳಿದೀವ ನಿರ್ಣಯ ತಗೊಂಡು ಅಂತ. ಅದೇ ಪ್ರಕಾರವಾಗಿ ಸಂಕರ್ಷ ರೂಪಿ ಪರಮಾತ್ಮನ ಇರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅದನ್ನ ನೀವು ನೋಡ್ಬೋದು. ಆದ ಕಾರಣ ಅವನಿಂದ ಚಾಲ ಇತ್ತು ಶಕ್ಯ ಅವನ್ನ ತಗೊಂಡು ಹೋಗಕ್ ಬಿಡಿಲ್ಲ. ಆಗ ಬಂದು ಏನ್ ಮಾಡಿದ, ಲಕ್ಷ್ಮಣ ಇರ್ತಕ್ಕಂಥ ಅವನ್ನ ಸೆಳೆದು ನೋಡಿದ. ಏನಾದ್ರು ಮುಡಿಲ್ಲ, ಮೇರು ಪರ್ವತ ಭೂಮಿ ಎಲ್ಲ ಆಡಿತು, ಆದರೂ ಅವನ್ನ ತಗೊಂಡು ಹೋಗಕ್ ಬಿಡಿಲ್ಲ ಎಂಬುದಾಗಿರೋ ವೇಳೆ ಈ ಘಟ್ಟದಲ್ಲಿ ನಾನು ಈ ಪಾಠವಾಗಿರ್ತಕ್ಕಂಥದ್ದು ನಿಲ್ಲಿಸಿ ಏಕಾದಶಿ ಇವತ್ತು. ಅದ ಕಾರಣ ಮುಂದಿನ ಪಾಠ ಬರವ ಅನುವಾರವಾಗಿರ್ತಕ್ಕಂಥದ್ದಲ್ಲಿ ನಿಮಗೆ ಬಂದು 87ನೇ ಶ್ಲೋಕದಿಂದ 200 ಶ್ಲೋಕವಾಗಿರ್ತಕ್ಕಂಥ 150 ಶ್ಲೋಕವಾಗಿರ್ತಕ್ಕಂಥದ್ದು ಇದೆ. ಇದಕ್ಕೆ ಆಮೇಲೆ ರಾಮದೇವರಿಗೂ ಮತ್ತು ರಾವಣನಿಗೂ ನಡೀತಕ್ಕಂಥ ಜಗಳ ಇತ್ಯಾದಿ ವಿಷಯ
ಅದ್ರಲ್ಲಿ ಕೆಲವು ಶಾಸ್ತ್ರ ಪಾಯಿಂಟ್ ಇರ್ತಕ್ಕಂಥದ್ದು ಮುಖ್ಯವಾಗಿ ಈಗ ಇದೇನಂದ್ರೆ ಅಲ್ಲಿ ಇರ್ತಕ್ಕಂಥ ನಾವು ಹೇಳಿದಂಗೆ ಇಷ್ಟು ಡೀಟೈಲ್ಡ್ ನಾವು ಯಾಕೆ ತಿಳ್ಕೊಬೇಕು ಅಂತಂದ್ರೆ ಹನುಮಂತ ದೇವರ ಇರ್ತಕ್ಕಂಥ ಅವರು ತಿರುಗು ಹೇಳ್ತಾನೆ. ಹನುಮಂತ ದೇವರ ಇರ್ತಕ್ಕಂಥ ಅವರು ಈ ಕಪಿ ಸೈನ್ಯದಲ್ಲಿ ಇಲ್ಲಾಂಗಿತ್ತು ಅಂದ್ರೆ ಎಲ್ಲಾ ಕಪಿಗಳು ಖಂಡಿತ ಸತ್ತೋಯಿರೋರು. ಇದಕ್ಕೆ ಅಂದ್ರೆ ಬಹುಶಃ ಎಲ್ಲಾ ಕಪಿಗಳಾಗಿರ್ತಕ್ಕಂಥವ್ರು ರುದ್ರದೇವರವರ. ಈ ಕಪಿಗಳು ಹನುಮಂತ ದೇವರು ಹೊರತಾಗಿ ಬಾಕಿ ಅಲ್ಲಿ ಬಂದಿರ್ತಕ್ಕಂಥ ಕಪಿಗಳೆಲ್ಲ ರುದ್ರದೇವರಿಗಿಂತ ಕಳೆದಿರ್ತಕ್ಕಂಥವ್ರು. ಅದ ಕಾರಣ ಒಂದು ಮಾಡಕ್ ಬಿಡ್ಲಾರ್ದು. ಆದ ಕಾರಣ ಒಂದು ಇಷ್ಟಕ್ಕೂ ಜಗಳಾಡಿದ ಮುಖ್ಯವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಹನುಮಂತ ದೇವರು ತಾನೇ ಎಂಬುದಾಗಿರ್ತಕ್ಕಂಥ ತಿಳ್ಕೊಬೇಕು. ಇದಕ್ಕೆ ಯಾಕಂದ್ರೆ ನಮಗೆ ಮುಖ್ಯ ಪ್ರಾಣ ವಿಶೇಷರು ಸಹ ವಿಷ್ಣು ದೇವರಿಗೆ ಅವನ ಮಹಿಮೆ ಆಗಿರ್ತಕ್ಕಂಥದ್ದು ಹೇಳಿದ್ರೆ ಎಷ್ಟು ಸಂತೋಷ ಆಗತ್ತೆಯೋ ಅದಕ್ಕಿಂತ ಅವನಲ್ಲಿ ಅಚ್ಛಿನ್ನವಾಗಿರ್ತಕ್ಕಂಥ ಭಕ್ತರಾಗಿರ್ತಕ್ಕಂಥ ಏದಾಮನನಾಥ್ ಅಂತ ಹೇಳಿ ಅಧಿಕಾರಿ ವರ್ಗದಲ್ಲಿ ಮೊದಲಿರ್ತಕ್ಕಂಥ ಹನುಮಂತ ದೇವರು ವಾಯುದೇವರಾಗಿರ್ತಕ್ಕಂಥವ್ರು ಅವ್ರ ಮಹಿಮೆ ಆಗಿರ್ತಕ್ಕಂಥದ್ದು ಹೇಳಿದ್ರೆ ಇನ್ನು ಹೆಚ್ಚು ಸಂತೋಷವಾಗಿರ್ತಕ್ಕಂಥದ್ದಾಗತ್ತೆ ಅಂತಂಬದು ಪರಿಮೇಯವಾಗಿರುವ ಪ್ರಯುಕ್ತ ಇದು ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ಒಂದೇ ಒಂದು ಚಿಕ್ಕ ಎರಡನ್ನು ವಿಳಿಸಿ ಇಲ್ಲಿ ಹೇಳ್ತಾನೆ. ಏನಂತಂದ್ರೆ ಅನೇಕ ವರ್ಷಕ್ಕೆ ಮುಂಚೆ ನಾ ಚಿಕ್ಕನ ಇರೋಬಡೆ ನೀವು ಮುಖರ್ಜಿ ಅಂತ ಹೇಳಿ ಅವರು ಬಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು. ಅವರು ರಿಟೈರ್ ಆಗಿ ಈಸ್ ಬೆಂಗಾಲಿ ಕಲ್ಕಟ್ಟಾದಲ್ಲಿ ಅವರು ಬಂದು ಒಂದು ಸಭೆ ನಡೆಸಿದ್ರು. ಆಫ್ಟರ್ ಚೀಫ್ ಜಸ್ಟಿಸ್ ರಿಟೈರ್ಮೆಂಟ್ ಆಗೋಣ ಅದ್ರಲ್ಲಿ ಬಂದು ಬೆಂಗಾಲಿ 6 ವಿಧವಾದ ವೈಷ್ಣವ ಸಿಸ್ಟಮ್ ಇದೆ. ಸಿಸ್ಟಮ್ ಇದೆ ಅವರೆಲ್ಲ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಹೋಗ್ತಾನೆ. ಆಗ ನನ್ನ ಇನ್ವೈಟ್ ಮಾಡಿದ್ರು. ನಮ್ಮ ಅಪ್ಪ ಹೇಳಿದ್ರು ನೀ ಏನು ಬಿಟ್ಟು ನಿನ್ ಪೇಪರ್ ಬರೆದು ಕಳ್ಸುದು ಈ ವೇಳೆ ಕಲ್ಕಟ್ಟ ಆ ಕಾಲದಿಂದ ಕಲ್ಕಟ್ಟ ಫ್ಲೈಟ್ಲಿ ಹೋಗೋದಂದ್ರೆ 3 ಫ್ಲೈಟ್ ಮಾಡಿಸ್ಬೇಕು ಇಂಥ ಮೇಲೆ ಇರ್ತಕ್ಕಂಥದ್ದು ಅದೆಲ್ಲ ಬೇಡ ಹಾಗೆ ಅಂತ ಹೇಳ್ಬಿಟ್ರು. ನನ್ನ ಪೇಪರ್ ಇರ್ತಕ್ಕಂಥವ್ರು ಬೇರೆಯೊಬ್ರು ಓದಿರುತ್ತೆ. ಅವ ತುಂಬಾ ಸಂತೋಷ ಪಟ್ಟಂತೆ. ಇದಕ್ಕೆಂದ್ರೆ ಟ್ರೂ ವೈಷ್ಣವ ಯಾರು ಅಂತಂದ್ರೆ ಈ ತಾರತಮ್ಯ ಪ್ರಕಾರವಾಗಿ ತಿಳ್ಕೊಂಡು ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಲ್ಲ. ಕಾಮತಾನ್ ವೈಷ್ಣವ ಹೊರತಾಗಿ ನಾ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದೆ ಬಾಕಿ ಯಾರು ನಾನು ತಿಳ್ಕೊಳ್ಳಕ್ ತಯಾರಿಲ್ಲ ಅಂತ ಹೇಳ್ತಕ್ಕಂಥದ್ದು ವೈಷ್ಣವ ಅಲ್ಲ. ಹಂಗೆಂತಂಬದಕ್ಕೆ ಮುಖ್ಯ ಪ್ರಾಣ ವಿಶೇಷರು ಸಹ ವಿಷ್ಣು ಸದಾ ಅದಕ್ಕೆ ಪ್ರಮಾಣವಾಗಿರ್ತಕ್ಕಂಥದ್ದೆಲ್ಲ ಕೊಟ್ಟು ವಾಯು ಜೀವಂತ ಮಹತ್ವ ಸತಿ ವಿಷ್ಣು ಸರ್ವಂತ ಜ್ಞಾನ ಇದೆಯೋ ಅದು ತಾನು ಸಹಿತವಾದ ವೈಷ್ಣವ ಅಂತ ಹೇಳೋಣ. ನಾವು ಇದು ಕೇಳಿದ್ದಿಲ್ಲ, ತುಂಬಾ ಚಂದ ಇದೆ ಅಂತ ಅವರು ಹೇಳಿದ್ರು ಅಂತ ಆಮೇಲೆ ನಂಗೆ ರಿಪ್ಲೈ ಬಂತು. ಅದು ತಾನು ಇಲ್ಲಿ ನೀವು ನೋಡ್ತಕ್ಕಂಥದ್ದು ಈ 8ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಹರೇ ಕೃಷ್ಣ. ಹಣೆಯ ಸೇವೆಯ ಶ್ರೀಶ ವೆಂಕಟೇಶೋ ಮರುತ್ಪ್ರಿಯ ಕುಲಾಲ ಪುಷ್ಪವತ ಪ್ರೀತ ದದ್ಯಾನ್ ಮೇ ಜ್ಞಾನ ಸಂಪದ. ಬರಾಯ್ತು ಅವ್ರು ಬದುಕಿದ್ರೆ ರ್ಯಾಪಿಡ್ ಆಗಿ ಇದನ್ನು ಮುಗಿಸ್ಬಿಡ್ತೇನೆ. ಹರೇ ಕೃಷ್ಣ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. Q&A ತುಂಬಾ ಡೀಟೇಲ್ ಆಗಿ ಬೇಡ ಇವತ್ತು ಏಕಾದಶಿ, ಬಟ್ ಐ ಆಮ್ ಜಸ್ಟ್ ಟೂ ಟೆಂಪ್ಟೆಡ್ ಟು ಆಸ್ಕ್ 2 ಕ್ವೆಶ್ಚನ್ಸ್ ಅಂಕಲ್, ಬ್ರೀಫ್ ಕ್ವೆಶ್ಚನ್ಸ್. ಒಂದು ಬಂದು ಈ ನಿಕುಂಬ ಇನ್ಸಿಡೆಂಟ್ ಹೇಳಕಲಕ ಅದ್ರೊಳಗೆ ಬಂದು ಹನುಮಾನ್ ಬಂದು ಶಿವನ ಅವತಾರ ಇಲ್ಲ ಅಂತೇಳಿ ಸೋ ಬ್ಲೇಟೆಂಟ್ಲಿ ಆಬ್ವಿಯಸ್ ಅಲ್ಲ. ಅದು ಇದ್ರೂ ಅವ್ರು ಯಾಕೆ ತಗೋತಾ ಇಲ್ಲ? ಇವಾಗ ನಿಕುಂಬ ಬಂದು ಶಿವಾತಿಗಿಂತ ವರ ತಗೊಂಡಿದ್ದಾನೆ ಅಂತ ಹೇಳಿ. ಆಮೇಲೆ ಅದೇ ಶಿವ ಹನುಮಾನ್ ಅವತಾರ ಅಂದ್ರೆ ಇವಾಗ ಹನುಮಾನ್ ಹೋಗಿ ನಿಕುಂಬನ್ ಕೊಂದ್ರೆ 2 ಥಿಂಗ್ಸ್ ಆಯ್ತು. ಒಂದು, ಶಿವ ಬೂನ್ಗೆ ಯೂಸ್ಲೆಸ್ ಆಯ್ತು, ಶಿವ ಹ್ಯಾಸ್ ಬಿ ಲಿಟಲ್ ಹಿಮ್ಸೆಲ್ಫ್ ಅಂತ ಆಯ್ತು. ಸೊ ವೈ ಡೋಂಟ್ ದೇ ಅಕ್ಸೆಪ್ಟ್ ದಿಸ್? ಇಟ್ಸ್ ವೆರಿ ಕ್ರೇಜಿ ಟು ಡೂ ದಿಸ್. ಯಾಕಂದ್ರೆ ನಿನ್ನೆ ಯಾರೋ ಒಬ್ರು ನನಗೊಂದು ಈ ಮೆಸೇಜ್ ಕಳಿಸಿದ್ರು, ಯಾವ್ದೋ ಇದ್ರೊಳಗ ಹನುಮಾನ್ ಶಿವನ್ ಅವತಾರ ಅಂತೆಲ್ಲ ಡಿಸ್ಕಷನ್. ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ಐ ಕಾಂಟ್ ಎಂಗೇಜ್ ಇನ್ ದಿಸ್ ಕಾನ್ವರ್ಸೇಷನ್. ಅಕಾರ್ಡಿಂಗ್ ಟು ಮಧ್ವ ಸಂಪ್ರದಾಯ, ವಾಯು ಇಸ್ ಹನುಮಾನ್ ಪೀರಿಯಡ್ ಬಲಿಕ್ತಾ ಸೂಕ್ತ. ಯು ಪ್ರೊವೈಡ್ ಮೀ ಎನಿ ಎವಿಡೆನ್ಸ್ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಬಿಟ್ಟೆ. ಬಿಕಾಸ್ ಇಟ್ಸ್ ಕ್ವೈಟ್ ಪೇನ್ಫುಲ್ ಟು ಹಿಯರ್ ಆಲ್ ದಿಸ್. ನಿಕುಂಬ ಕತೆ ನೋಡಿದ್ರೆ ಇಟ್ಸ್ ವೆರಿ ಆಬ್ವಿಯಸ್ ಅಲ್ಲ ಆಗ್ತದೆ. ಇಷ್ಟು ಈಗ ನಿಮಗೆ ಅದಕ್ಕೆ ತಾನ ಹೇಳ್ತೇನೆ ಅಂದ್ರೆ ಈ ಮಹಾಭಾರತ ತಾತ್ಪರ್ಯ ಇರ್ತಕ್ಕಂಥ ರಾಮಾಯಣ ಓದರಿಂದ್ರೆ ಮೂಲ ರಾಮಾಯಣ ಓದೋದು ಪುಣ್ಯ ಬರೋದು. ಬಾಕಿ ಎಲ್ಲಾ ರಾಮಾಯಣದಲ್ಲೂ ನಿಮಗೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಸತ್ಯವಾಗಿರೋದು. ಅಂಕಲ್ ಇನ್ನೊಂದು ಕ್ವೆಶ್ಚನ್ ಇದೆ. ಇವಾಗ ಬಂದು ನೀವು ಇನಿಷಿಯಲಿ ಕ್ಲಾಸ್ ಒಳಗೆ ಹೇಳಿದ್ರೆ ಈ ಅಸುರರುಗಳೆಲ್ಲ ಬಂದು ಇದರ್ ರುದ್ರನ ಬೂನ್ ತಗೊಂಡಿದ್ದಾರೆ, ಇಲ್ಲಂದ್ರೆ ಚತುರ್ಮುಖನ್ ಬೂನ್ ತಗೊಂಡಿದ್ದಾರೆ. ಅವ್ರ ಬೂನ್ಲಿಂದ ಈಗ ಗಲಾಟೆ ನಡೀತಾ ಇದ್ದದೆ. ಬಟ್ ಅದು ಎಲ್ಲೆಲ್ಲಿ ಅವ್ರದ್ದು ವಾರ್ ಬರಕಲಾಗ ಯಾರು ಅವ್ರನ್ನ ಕೊಂದ್ರು ಅಂತ ನೋಡಿದ್ರೆ ಆ ತಾರತಮ್ಯ ಬ್ಯೂಟಿಫುಲ್ ಆಗಿ ಎಸ್ಟಾಬ್ಲಿಷ್ ಆಗತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂಕಲ್. ಫಸ್ಟ್ ನನಗೆ ಇದರೊಳಗೆ ರಾವಣದ್ಲಿ ಒಂದು ಕ್ವೆಶ್ಚನ್. ಇವಾಗ ರಾವಣ ಕುಂಭಕರ್ಣ ಜಯ ವಿಜಯ ಅಂತ ಆದ್ರು. ಆ ಜಯ ವಿಜಯ ಅವರೇ ಬಂದು ರಾವಣ ಕುಂಭಕರ್ಣವಾಗಿ ಬಂದಿದ್ದಾರೆ. ಬಟ್ ಅದು ಜೀವದ್ವಯ ಅಲ್ವಾ? ಜಯ ಒಳಗೆ ರಾವಣ ಅಂತ ಒಂದು ರಾಕ್ಷಸ ಇರ್ತಾನೆ. ಅವರೇ ಬರ್ಲ ಅವರು ಒಳ ಮನೆಯಲ್ಲಿ ಈ ರೂಮಿಂದ ನಾವಿಬ್ರು ಕೂದ್ದಾರೆ ಅಂತ ಮರಿ
ಸೊ ರಾವಣ ಎಂಬ ರಾಕ್ಷಸ ಅದ್ರೊಳಗೆ ಜಯ ಕೂತಿದ್ದಾನೆ, ಆಮೇಲೆ ಕುಂಭಕರ್ಣ ಎಂಬ ರಾಕ್ಷಸದೊಳಗೆ ವಿಜಯ ಕೂತಿದ್ದಾನೆ ಅಂತ ಹೇಳಿ, ಈ ರಾವಣ ಕುಂಭಕರ್ಣ ಬಂದು ತಪಸ್ ಮಾಡಿ ಈ ತರ ಬೂನ್ಸ್ ತಗೊಂಡು ಅವ್ರುಗಳು ಗಲಾಟೆ ಮಾಡ್ತಾ ಇರ್ತಾರೆ. ಬಟ್ ಈ ನಾವು ಜಯ ವಿಜಯ್ ಅವ್ರು ಬಂದು ಈ ಬೂನ್ ತಗೊಂಡಿಲ್ಲ ಅಂತ ನಾವು ತಗೋಬೇಕಲ್ವಾ? ಇಟ್ ಇಸ್ ನಾಟ್ ದೆಮ್ ಹೂ ಹ್ಯಾಡ್ ದಿಸ್ ಬೂನ್, ಇಟ್ ಇಸ್ ದೀಸ್ ರಾಕ್ಷಸಸ್ ಹೂ ಹ್ಯಾಡ್ ದಿಸ್ ಬೂನ್ಸ್ ಅಂತ ಹೇಳಿ. ಅವರು ಬಂದು ಮೊದಲೇ ತಗೊಂಡು ಅವರು ಇದ್ದಿದ್ದಾರೆ. ಇವರು ಬಂದು ಅಲ್ಲಿ ನಡೆದ ಕಾರಣ ಇಲ್ಲಿ ಬಂದು ಅದ್ರಲ್ಲಿ ಏನು ಅಂದ್ರೆ 100 ಜನ್ಮ ನೀವು ಬಂದು ತಾಪ ಏನಂದ್ರೆ 100 ಜನ್ಮ ತಗೊಂಡು ಒಳ್ಳೆಯವ್ರಲ್ಲಿ ನೀವು ಇರ್ತೀರಾ, ಇಲ್ಲ 3 ಜನ್ಮ ತಗೊಂಡು ಕೆಟ್ಟವ್ರಲ್ಲಿ ಇರ್ತೀರಾ ಅಂತ ಹೇಳಬೇಡ. ಜಯ ವಿಜಯ ಹೇಳಿರು, ಈ ಭೂಲೋಕದಲ್ಲಿ 100 ಜನ್ಮ ತೆಗೆಯೋದು ಅದು ತುಂಬಾ ನಮ್ಮಿಂದ ಮುಡಿಲಾರ್ದು, ಹೆಂಗೋ ಇರ್ತಾರೆ ಅಂದ್ಬಿಟ್ಟು. ಅವ ರಾವಣ ಒಂದೊಂದ್ ದಿನ ಇರಾವಳಿಯು ಒಳಗೆ ಇವರಿಗೆ ಪನಿಷ್ಮೆಂಟ್, ಬಿಕಾಸ್ ಅವ್ ಮಾಡೋದು ಪೂರ ಇವರಿಗೆ ಅಗೇನ್ಸ್ಟ್ ಆಗಿರ್ತಕ್ಕಂಥದ್ದು, ಅದು ತಾನು ಇವರಿಗೆ ಇರ್ತಕ್ಕಂಥ ಪನಿಷ್ಮೆಂಟ್ ಆಗಿರ್ತಕ್ಕಂಥ. ಅದಕ್ಕೆ ತಾನು ನೀತೆ ನೀತ ಪೂರ್ವಮೇವ, ನಿಮ್ಮನ್ನ ನಾನೇ ಬಿಡಿಸ್ತೇನೆ ಎಂಬುದಾಗಿ ಹೇಳಿದ. ಈ ಜೀವದ್ವಯವಾಗಿರ್ತಕ್ಕಂಥದ್ದು ನಾನು ನೆಕ್ಸ್ಟ್ ಬುಕ್ ಬಂದು ಇದು ಬಂದು ಫ್ಲಕ್ಸ್ ಆಫ್ ಸೂತ್ರ ಅದು ಪ್ರಿಂಟ್ ಆಗ್ತಾ ಇದೆ, ನೀವು ನೋಡಿರಿ ಅಂದ್ರೆ ಈಗ ಒಂದೇ ಒಂದು ಅರ್ಥ ನಿಮಗೆ ಆಗುತ್ತೆ ಹೇಳಿದ್ರೆ ನೋಡ್ರಿ. ಇದು ಆಚಾರ್ಯರ ಶಾಸ್ತ್ರವನ್ನ ಓದಲಂಗಿದ್ರೆ ಖಂಡಿತ ಬಂದು ನಮಗೆ ಮೋಕ್ಷ ಆಗ್ಲಾರ್ದು, ಒಳ್ಳೆ ಗತಿ ಆಗ್ಲಾರ್ದು, ಅದು ಸತ್ಯ ಮಾಡಿ ಹೇಳ್ತಾನೆ. ಈಗ ಭಾಗವತ ತಗೊಂಡ್ರೆ ಇದ್ರೆ ಅದನ್ನು ಭಾಗವತವಾಗಿರ್ತಕ್ಕಂಥದ್ದು ಮಹಿಮೆಯನ್ನು ಬಿಟ್ಟು ತನಿಯಾಗಿ ಒಂದು ಪುಸ್ತಕ ಬರುತ್ತಾನೆ, ಭಾಗವತ ಮಹಿಮಾ ಅಂತ, ವೇದವ್ಯಾಸ ಪಡಿದ್ದು. ಆಮೇಲೆ ಈ ಹರಿದ್ವಾರ ಬುಕ್ ಇದೆಲ್ಲ, ಅದನ್ನು ಒಂದು ಭಾಗವತ ಮಹಿಮೆ ಆಗಿರ್ತಕ್ಕಂಥದ್ದು ಕೆಲವು ಶ್ಲೋಕಗಳಾಗಿರ್ತಕ್ಕಂಥದ್ದು ಬರುತ್ತಾನೆ. ಆಮೇಲೆ ಶ್ಲೋಕಾರ್ಧ ಶ್ಲೋಕ ನಿತ್ಯ ಭಾಗವತಂ ಪುಟ್ಟೈತೆ ಅಂತ ಎಂಬುದಾಗಿರ್ತಕ್ಕಂಥದ್ದು ಅದ್ರಿದೆ. ಒಂದು ಶ್ಲೋಕವು ಅರ್ಧ ಶ್ಲೋಕವು ಕಾಲು ಶ್ಲೋಕವು ಓದಿನಿಂದ್ರೆ ಎಷ್ಟೋ ಪುಣ್ಯವಾಗಿರ್ತಕ್ಕಂಥದ್ದು ಬರ್ತೇನೆ ಅಂದ್ಬಿಟ್ಟು ಅಂತ ಮೇಲೆ ನಾ ಹೇಳ್ತಾನೆ. ಈಗ ಒಂದು 150 ಶ್ಲೋಕ ನಿಮಗೆ ಭಾಗವತದ ಹೇಳ್ತಾನೆ, ಅದನ್ನು ಓದಿ ನೀವು ನಿಮಗೆ ಬರೋದಂದ್ರೆ ಪಾಪ ತಂದು ಬರೋದು, ಅರ್ಥ ಆಯ್ತಲ್ಲ. ಇದಕ್ಕೆಂದ್ರೆ ಆಗದ ನಿಮಗೆ 3 ಇನ್ಸಿಡೆಂಟ್ ಹೇಳಿದೆ ನೋಡ್ರಿ, 4ನೇದು ಒಂದು ಹೇಳ್ತಾನೆ. ಇದಕ್ಕೆ ಜರಾಸಂಧನ ಇರ್ತಕ್ಕಂಥವನ್ನ ಕೊಡಬೇಕು ಬದೇ ಹೆಂಗೆ ಅಂತ ಭೀಮಸೇನ ದೇವರಿಗೆ ತಿಳಿಲ್ಲ. ಆಮೇಲೆ ಬಂದು ಇವ ಹೀಗೆ ಬಂದು ಒಂದು ಸ್ನಾನ ತೆಗೆದು ಹಿಂಗೆ ತಳಕನಕ ಹಾಕಿ ಸೂಚನೆ ಮಾಡಿ ತೋರಿಸಿದ ಅಂತ ಇದೆ ಭಾಗವತದಲ್ಲಿ. ಇದೆಲ್ಲ ಗೊತ್ತಿಲ್ಲ, ನಾ ತುಂಬಾ ಸೆಮಿನಾರ್ ಇಟ್ಟು ತುಂಬಾ ಮಾಡಿದ್ದೇನೆ. ಈಶ್ವರಾಧನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಅಂತಾರೆ. ವೇಳೆ ಜರಾಸಂಧನ ಕೊಡತಕ್ಕಂಥ ಅವಿಗಿರದಲ್ಲಿ ಎಲ್ಲಿಂದ ಅವ್ರಿಗೆ ಜ್ಞಾನ ಬರೋದು? ಪರಮಾತ್ಮ ಅಪ್ಪಣೆ ಕೊಟ್ಟ ಅಂದ್ಬಿಟ್ಟು. ಅಪ್ಪಣೆ ಕೊಟ್ಟದ್ದು 15 ದಿನ ಯಾಕೆ ಮಾಡಿದ ಅಂತಂದ್ರೆ ಮೇರು ದೇವತೆಗಳೆಲ್ಲ ಕಾದಿದ್ದಾರೆ ಒಳ್ಳೆ ಫೈಟ್ ನೋಡ್ಬೇಕು ಅಂದ್ಬಿಟ್ಟು. ಎಲ್ಲ ಪೂರ ಅದಲ್ಲಿ ಅದ ಕಾರಣ ಶ್ರೀಮದ್ ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವಾಗಿರ್ತಕ್ಕಂಥ ಅದನ್ನು ಸ್ಮರಣೆ ಮಾಡಿಕೊಂಡು ಆ ಭಾಗವತವಾಗಿರ್ತಕ್ಕಂಥದ್ದು ನನ್ನ ಹತ್ರ 2 ಬುಕ್ ಇದೆ. ಭಾಗವತ ಟೀಚರ್ಸ್ ಓನ್ಲಿ ಅದ್ವೈತ ಅಂತ. ಇದ ಕಾರಣ ಇದು ಬಂದು ಫಿಲಾಸಫಿನೇ. ಫಿಲಾಸಫಿ ಬಿಟ್ಟು ಈ ಕ್ಯಾರೆಕ್ಟರ್ ಪ್ರಮಾಣ ತಗೊಂಡ್ರಿ ಅಂದ್ರೆ ಇದಕ್ಕೆ ಪೂತನಿಗೆ ಮೋಕ್ಷ ಕೊಟ್ಟ ಅಂತಿದೆ. ಪೂತನಿಗೆ ಮೋಕ್ಷ ಕೊಟ್ಟ ಅಂತಂದ್ರೆ ಕೊಲ್ಲತಕ್ಕಂಥವನಿಗೂ ಮೋಕ್ಷವಾಗಿರ್ತಕ್ಕಂಥದ್ದು. ಒಬ್ಬ ಕೊಲ್ಲಕ್ ಮಾಡ್ಲಕ್ ಬಂದ ಅವನಿಗೂ ರಿಲೀಸು, ಇನ್ನೊಬ್ಬ ಬಂದು ಮಾಲೆ ಹಾಕಲಕ್ ಬಂದ ಅವನಿಗೂ ರಿಲೀಸ್ ಮಾಡ್ರೆ ಏನ್ ಅರ್ಥ? ಅದಕ್ಕೆ ಅವ್ರು ಬರೀತಾರೆ. ಇದಕ್ಕೆ ಅಂದ್ರೆ ಪರಮಾತ್ಮನ ಸ್ಪರ್ಶವಾಗಿರ್ತಕ್ಕಂಥದ್ದು ಇದೆಲ್ಲ ಹಂಗೆ ಅಂದ್ಬಿಟ್ಟು. ಅದಕ್ಕೆ ವಾದರಾಜ ಸ್ವಾಮಿ ಹೇಳ್ರು, ತೃಣಾವೃತಗೆ ಇದಕ್ಕಿಂತ ಹೆಚ್ಚು ಸ್ಪರ್ಶ ಆಯ್ತಲ್ಲ, ಅವನಿಗೆ ಯಾಕೆ ಒಳ್ಳೆ ಗತಿ ಕೊಡಲ್ಲ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ, ಅದು ಸ್ಪರ್ಶ ಮುಖ್ಯ ಅಲ್ಲ ನಿಮಗೆ ಹೇಳಿದ್ದಾರೆ. ಇದಕ್ಕೆ ಇದೆಲ್ಲ ಬಂದು ಒಂದು 20-30 ವರ್ಷ ಅನೇಕ ವರ್ಷ ಪಾಠ ಹೇಳಿದ್ದು. ಸ್ಪರ್ಶವಾಗಿರ್ತಕ್ಕಂಥದ್ದು ಮುಖ್ಯ ಅಲ್ಲ. ಆ ಸ್ಪರ್ಶವಾಗಿರ್ತಕ್ಕಂಥದ್ದು ದುರ್ಯೋಧನ ಎಷ್ಟೋ ಸಾರಿ ಕೃಷ್ಣನ ಮುಟ್ಟಿದ್ದಾನ, ಒಂದು ಇದಕ್ಕೆ ಕಟ್ಟಿ ಹಾಕ್ಬೇಕು ಅಂತ ಮುಟ್ಟಿದ್ದಾನ. ಆ ಸ್ಪರ್ಶದಿಂದ ಪಾಪ ಬರೋದು ಹೊರತಾಗಿ ಪುಣ್ಯವಾಗಿರ್ತಕ್ಕಂಥದ್ದು ಬರ್ಲಾರ್ದು. ಅದ ಕಾರಣ ಅದಕ್ಕೆ ವಾದರಾಜ ಸ್ವಾಮಿಗಳು ರುಕ್ಮಿಣಿ ಸೂಚ್ಯದಲ್ಲಿ ಹೇಳ್ತಾರೆ, ಆಕಳು ಹೋಗ್ತಾ ಇದೆ, ಪಶು ಮೇಲೆ ಒಂದು ಸಿಂಹ ಬಂದು ಕಾಲಿಡುತ್ತೆ, ಆ ಸ್ಪರ್ಶ ಅದಕ್ಕೆ ಒಳ್ಳೇದ ಕೆಟ್ಟದ ಅಂತ ಕೇಳ್ತಾರೆ. ಒಂದು ನಿಮಿಷದಲ್ಲಿ ಅದು ತಿಂದುಬಿಡ್ತೆ. ಆದ ಕಾರಣ ಇದೆಲ್ಲ ಹೇಳ್ಬೇಡ್ರಿ ಅಂತ ನಾನು ಏನ್ ಮಾಡ್ಲಿ. ಇದಕ್ಕೆಂದ್ರೆ ತುಂಬಾ ಈ ಭಾಗವತದ ಇದನ್ನೇನ ಬರುತ್ತಾನೆ. ಅದ ಕಾರಣ ಈ ಭಾಗವತವಾಗಿರ್ತಕ್ಕಂಥದ್ದನ್ನ ನಿರ್ಣಯನ್ನ ಇಟ್ಟಿದ್ದು ಆಚಾರ್ಯ ಶಾಸ್ತ್ರ ಓದಿ ಅದಕ್ಕೆ ಆಮೇಲೆ ಓದ್ರಿ ಅಂದ್ಬಿಟ್ಟು ಇದೇ ನಿಮಗೆ ಆಗುತ್ತೆ ಹೇಳಿದ್ದು. ಒಂದೇ ಒಂದು ತಿರುವು ಹೇಳ್ತಾನೆ. ಇದಕ್ಕೆ ಅಂದ್ರೆ ಪ್ರಹ್ಲಾದ ರಾಜರ ಮೇಲೆ ನರಸಿಂಹದೇವರು ತಲೆ ಇಟ್ಟು ಕೈಗುಂಟು ಮಾಡಿದ ಹಂಗೆ ಅಂತ ಹೇಳಿದ್ರೆ, ನರಸಿಂಹದೇವರು ಬಂದು ಪ್ರಹ್ಲಾದನ ಮೇಲೆ ತಲೆ ಇಟ್ಟು ಕೈಗುಂಟು ಮಾಡಿದ ಅಂತ ಹೇಳಿ ಇಷ್ಟೇ ನಿಲ್ಸಿದ್ರು ಅಂದ್ರೆ ಏನು ತಪ್ಪು ಇಲ್ಲ. ಒಳ್ಳೆ ಭಕ್ತ ಪ್ರಹ್ಲಾದನ ಮೇಲೆ ಬಂದು ತಲೆ ಇಟ್ಟು ಆಶೀರ್ವಾದ ಮಾಡಿರು ಅಂದ್ಬಿಟ್ಟು. ಇಂಥ ಮಾರಿ ಆಶೀರ್ವಾದ ಲಕ್ಷ್ಮಿಗೂ ಮಾಡಲ್ಲ, ಚತುರ್ಮುಖ ಬ್ರಹ್ಮನಿಗೂ ಮಾಡಲ್ಲ ಅಂತ ನೆಕ್ಸ್ಟ್ ಶ್ಲೋಕ ಇದಲ್ಲ. ಏನ್ ಮಾಡ್ತೀರಿ ಅಂತ ಹೇಳಿದೆ. ಇದಾನೀಂ
ಈಗ ಇಟ್ಟಿದ್ದಾನ ಅವ್ರ ಮೇಲೆ ಯಾವಾಗ್ಲೂ ಇಟ್ಟು ಮಾಡ್ತಾನೆ ಅಂತ. ಒಂದೊಂದು ಎದಕ್ಕೆ ನಾ ಹೇಳ್ತೇನೆ ಅಂದ್ರೆ, ಶ್ರೀಮದ್ ಆಚಾರ್ಯರ ಶಾಸ್ತ್ರ ನೀವು ಈಗ ನಾ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಟೈಮ್ ಇದ್ರೆ ಆದ್ಯಂತ ಶ್ಲೋಕ ಪಾರಾಯಣ ಮಾಡ್ತಾ ಇದ್ದಾನೆ. ಫಾರ್ ಯುವರ್ ಇನ್ಫಾರ್ಮೇಶನ್, ನೀವು ಒಳ್ಳೆಯವರು ಹೇಳ್ತೀರಿ, ಆದ ಕಾರಣ ಹೇಳ್ತಾನೆ. ಇದುವರೆಗೂ ಒಂದು 320 ಸಾರಿ ಅದು ಪಾರಾಯಣ ಮಾಡಾಯ್ತು. 1000 ಸಾರಿ ಮಾಡೋಣ ಅಂದ್ಬಿಟ್ಟು. ಅರ್ಥ ಆಯ್ತಲ್ಲ? ಆ ಕಾರಣ ಇದು ತುಂಬಾ ಮುಖ್ಯ. ಇದನ್ನ ಎಲ್ಲಾರು ಯಾರು ಕ್ಲಾರಿಫೈ ಮಾಡಿದ್ದಾರ್ಯಾ? ಒಬ್ರು ಕ್ಲಾರಿಫೈ ಮಾಡಲ್ಲ. ಇವ್ರು ಕ್ಲಾರಿಫೈ ಮಾಡಿದ್ದಾರಲ್ಲ, ಇದ್ರ ಪ್ರಕಾರ ತಗೊಂಡ್ರೆ ಯಾವ ಪ್ರಮೇಯವೂ ಬಡಿಯೋದಲ್ಲ. ಯೋಚನೆ ಮಾಡಿ ನೋಡ್ರಿ. ಆಚಾರ್ಯರು ಹೇಳಿದ್ದು ಜೀವನ್ವಯವನ್ನ ಯಾಕೆ ಒಪ್ಪಬೇಕು ಅಂತ ನೀವು ಮೇಲ್ ಕೇಳುವಾಗ ನನ್ನ ಜೀವನ್ವಯನ ಒಪ್ಪಳ್ದಂಗಿದ್ರಿ ಅಂದ್ರೆ ಅದಕ್ಕಿಂತ ಮೋಸವಾಗಿರ್ತಕ್ಕಂಥ ರಿಡಕ್ಷನ್ ಅನ್ನ ಬರುತ್ತೆ. ಇವಳಿಗೆ ಕೊಟ್ಲು, ಪೂತನಿಗೆ ಒಳ್ಳೇದು ಕೊಟ್ಟ ದೇವರು. ಅಂಬರೀಷ ಮಹಾರಾಜ ಮಾಡಿರ್ತಕ್ಕಂಥ ಭಕ್ತಿಯನ್ನ ನೋಡಿ ಚತುರ್ಮುಖ ಬ್ರಹ್ಮದೇವರು, ಆ ಶ್ಲೋಕಲ್ಲ ನಾವು ಓದನೇ ಇಲ್ಲಾರೆ ಭಾಗವತದಲ್ಲಿ. ಚತುರ್ಮುಖ ಬ್ರಹ್ಮದೇವರು ತಲೆ ಬಗ್ಗೆಂಡ್ರು ಅಂದರೆ ಏನರ್ಥ? ಎಲ್ಲಿದ್ದಾರೆ ಚತುರ್ಮುಖ ಬ್ರಹ್ಮದೇವರು? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕೋಟಿಯಂ ಶೋಭಿನ ವಿದ್ಯತೆ ಎಂದುಟ್ಟು. ಚತುರ್ಮುಖ ಬ್ರಹ್ಮದೇವರು ಮಾಡ್ತಕ್ಕಂಥ ಭಕ್ತಿಯಲ್ಲಿ ಕೋಟಿಲಿ ಒಂದು ತಗೊಂಡು ಅದನ್ನ ತಿರುವು ಒಂದು ಕೋಟಿಯಾಗಿ ಮಾಡಿರೋ ಕೂಡ ಏನು ಅದು ಅಂಬರೀಷನಿಂದ ನೆನೆಸಿಗುಳ್ಳ ನೋಡಕ್ ಬಿಡಿಲಾರದು ಜಾಗತಿಯಾಗ್ರಿ ಅಂತ. ಆದ ಕಾರಣ ಇದರ ಪ್ರಕಾರ ಭಾಗವತ ಹೇಳ್ತಕ್ಕಂಥದ್ದು, ಐ ಆಮ್ ಸಾರಿ ಟು ಟೆಲ್, ಅದು ಬಂದು ಸರಿಯಾಗಿ ಪ್ರಚಾರ ಆಗಲ್ಲ. ಅದಕ್ಕೆ ಎಲ್ಲರೂ ಏನ್ ಹೇಳ್ತಾರೆ, ಭಾಗವತವಾಗಿರ್ತಕ್ಕಂಥದ್ದು ಏನ್ ಭಾಗವತವಾಗಿರ್ತಕ್ಕಂಥದ್ದು, ಆ ಭಾಗವತಕ್ಕೆ ಆಚಾರ್ಯರು ಹೆಂಗ್ ಉಪಕಾರ ಮಾಡಿದ್ದಾರೆ ಅದ್ರ ಪ್ರಕಾರ ನೋಡ್ರಿ. ಸರ್ವ ಮೂಲ ಗ್ರಂಥ ಪ್ರಕಾರವಾಗಿ ನೋಡ್ರಿ. ಮಹಾಭಾರತ ತಾತ್ಪರ್ಯ ಇದು ನೋಡ್ರಿ. ಅಲ್ಲಿ ಪರಮಾತ್ಮನ ಇರ್ತಕ್ಕಂಥವ ಅಪ್ಪಣೆ ಕೊಟ್ಟ ಅಂತ ಹೇಳ್ತಾರೆ ಮಹಾಭಾರತ ತಾತ್ಪರ್ಯ. ಅಪ್ಪಣೆ ಕೊಡೋದು, ನೀವು ಹೋಗ್ ಬರ್ತೇನೆ ಅಂತಂದ್ರೆ ನಾ ಹಿಂಗ್ ಕೈ ಅಂಬೋದು, ಇಲ್ಲ ಹಿಂಗ್ ಅಂಬೋದು, ಹೋಗ್ ಬಾಪ ಅಂತ ಬಾಯಿಲೆ ಹೇಳ್ಬೇಕಾದಿಲ್ಲ. ಹಿಂಗೆ ತಿರೀಶೆ ಆಗೋದ್ರಿಂದ ಅಪ್ಪಣೆ ಕೊಟ್ಟ ಅಂತಂತೂ ಅರ್ಥ. ಜರಾಸಂಧನ ಕೊಲ್ಲಕ್ಕೆ ತಿಳಿಲಾರ್ದು ಅಂತ ಅರ್ಥ ಅಲ್ಲ. 5 ದಿನ ಇಟ್ಟಿದ್ದೆ ಸೆಮಿನಾರ್. ಆಯ್ತಾಯ್ತಲ್ಲ, 5 days, 150 ಪಾಯಿಂಟ್. ವೆರಿ ನೈಸ್ ಅಂಕಲ್. ನಾವು ಅದೇ ನಾನು ನಿಮ್ಗೆ ಹೇಳ್ಬೇಕು ಅಂತಿದೆ. ಲಾಸ್ಟ್ ವೀಕ್ ಒಂದು ವಿ ಹ್ಯಾಡ್ ಅವರ್ ಲೋಕಲ್ ಫಂಕ್ಷನ್ ಅಂಕಲ್. ಅದ್ರೊಳಗೆ ನಿಮ್ದು 108 ಸ್ಟಾರ್ಸ್ ಆಫ್ ವೇದಾಂತ ಇಂದ 2 ಟಾಪಿಕ್ ತಗೊಂಡು ಕರ್ಣದ್ದು ಆಮೇಲೆ ದುರ್ಯೋಧನದ್ದು ವದನ್ ಬಂದು ನಿಮ್ದು 108 ಸ್ಟಾರ್ಸ್ ಆಫ್ ವೇದಾಂತ ಇಂದ ಅದು 2 ಕ್ವೆಶ್ಚನ್ ತಗೊಂಡು ವಿ ಹ್ಯಾಡ್ half an hour ಸೆಷನ್. ನಾನು ಸುಶ್ರುತು ಅದು ಮಾಡಿದ್ವಿ ಅಂಕಲ್ ಟು ದ ಆಡಿಯನ್ಸ್. ವೆರಿ ಅಪ್ರಿಷಿಯೇಟಿವ್. Many of them did not even know that these things exist. In fact, most of them did not know. We had an opportunity to showcase that 108 stars with this philosophy uncle. ತುಂಬಾ ಚೆನ್ನಾಗಿ it was received. So ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ಅದ್ರ ಪ್ರಕಾರ ನೀವು ತಗೊಂಡು ರೀಸೆಂಟ್ ತಿಳ್ಕೊಂಡ್ಬಿಟ್ರೆ ಇದ್ರೆ 100 ವರ್ಷ ಆದ್ರೂ ನಮಗ್ ಮರ್ತವಲಾರದು. ಅಷ್ಟಕ್ಕಷ್ಟು ಪುಣ್ಯಮ ಇರ್ತಕ್ಕಂಥದ್ದು ಬರೋದು. ಅಂದ್ರೆ ದೇವ್ರನ್ನ ಅಂಜಿಕೊಂಡು ನೀವು ಗೋವಿಂದ ಮಾಡ್ಬೇಡ್ರಿ. ದೇವ್ರ ಅಂಜಿಕೊಂಡು ಗೋವಿಂದ ಮಾಡ್ಬೇಡ್ರಿ. ಅವ ಸರ್ವೋತ್ತಮ ಅಂತ ಜ್ಞಾನಪೂರ್ವವಾಗಿ ತಿಳ್ಕೊಂಡು ಗೋವಿಂದ ಮಾಡ್ರಿ. ಅದು ಮುಖ್ಯ. ಬ್ಯೂಟಿಫುಲ್. ಅದೇ ನಾನು ಸುಶ್ರುತು ನಾನು ಈ Q&A ಸೆಷನ್ ತರ ಮಾಡಿದ್ವಿ ಅಂಕಲ್. ಸೊ ಇಟ್ ವೆಂಟ್ ಆನ್ ಫಾರ್ 2 questions 30 minutes discussion. So it was quite popular on last Saturday. So ಹಿಂಗೆ we will take ಒಂದೊಂದು ಈ ತರ ಪಾಯಿಂಟ್ಸ್ ಫ್ರಮ್ ಹೌ ಯು ಹ್ಯಾವ್ ಸೆಟಲ್ಡ್ ವೇರಿಯಸ್ ಇಶ್ಯೂಸ್ ಇನ್ ಇಂಗ್ಲಿಷ್ ಇನ್ 108 ಸ್ಟಾರ್ಸ್ ಅಲ್ಲಿ ಮಾಡೋಣ ಅಂತ ಹೇಳಿ ಯು ಹ್ಯಾವ್ ಮೇಡ್ ಅ ಪ್ಲಾನ್ ಅಂಕಲ್ ಎವ್ರಿ ವೀಕ್. ಸೊ ಆನ್ ದಟ್ ನೋಟ್ ಅಂಕಲ್ ಪುಸ್ತಕ ಬರೆದು ಸಾರ್ಥಕ ಆಯಿತು. That's all I can say. Thank you very much. Thank you, uncle. On that note, uncle, so next Sunday we will meet again. Thank you very much. Okay. Hare Krishna. ಹರೇ ಕೃಷ್ಣ. ನಿಮ್ಮ ಅಕ್ಕ ಇದ್ದಾಳೆಯಾ? Ali. ಪದ್ಮತಿ ಇದ್ದೀನಿ ಅಂಕಲ್, ಇದ್ದೀನಿ, ಕೇಳ್ತಾ ಇದ್ದೀನಿ ಅಂಕಲ್, ಕೇಳಿದ್ದೀನಿ. ಇಲ್ಲ, 2-3 ವಾರ ನೀ ಬರ್ಲೇ ಇಲ್ಲ. ಅದಕ್ಕೆ ತಾನು ಊರ್ಲಿಲ್ವಾ? ಹೋದ್ ವಾರ ಮಾತ್ರ ಬರ್ಲಿಲ್ಲ ಅಂಕಲ್. ಇತ್ತೆ ಎಲ್ಲಾ ವಾರನೂ ಹೋದ್ ವಾರ ಸರಿ. ಮಾತ್ರ ಬರ್ಲಿಲ್ಲ, ರೆಕಾರ್ಡ್ ಕೇಳ್ದೆ ಅಂಕಲ್. ವೆರಿ ಗುಡ್, ವೆರಿ ಗುಡ್ ಅಮ್ಮ. ಓಕೆ. Hare Krishna. ರೈಟ್.